ವೆಲ್ಕಮ್ ಟು ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ನಿಮಗೆ ಮೈಸೂರು ಹತ್ರ ಇರೋವಂಥ ಒಂದು ಕಾರ್ ಮ್ಯೂಸಿಯಂ ತೋರಿಸ್ತಾ ಇದ್ದೀನಿ. ಹಿಂದುಗಡೆ ನಮಗೆ ಟೈರ್ ಶೇಪ್ ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇಲ್ಲಿ ಆ್ಯಂಟಿಕ್ ಕಾರ್ಸ್ ಎಲ್ಲ ಇರುತ್ತೆ. ಮತ್ತು ನಿಮಗೆ ಇದು ಮೈಸೂರಿಗೆ ಇನ್ನೊಂದು 15-20 ಕಿಲೋಮೀಟ್ರ್ ಇರೋವಂಥ ಎಕ್ಸ್ಪ್ರೆಸ್ ಹೈವೇಯಲ್ಲಿ ರೆಡ್ ಬಸ್ ಕಾಣುತ್ತೆ ನೋಡಿ ನಿಮಗೆ. ಅಲ್ಲಿಂದ ನಿಮಗೆ ಸರ್ವಿಸ್ ರೋಡಿಗೆ ಬಂದು ಜಾಯ್ನ್ ಆಗ್ಬೋದು. ಮತ್ತು ಇಲ್ಲಿ ಪಾರ್ಕಿಂಗ್ ಪ್ಲೇಸ್ ಫುಲ್ಲ ಅವೈಲೇಬಲ್ ಇದೆ. ಇದು ಬಂದು ರೆಸ್ಟ್ ರೂಮ್ ಅಂತೆ. ಇಲ್ಲಿ ಈ ಬಿಲ್ಡಿಂಗ್ ಐತಲ್ಲ, ಇದ್ರ ಪಕ್ಕದಲ್ಲಿ ರೆಸ್ಟ್ ರೂಮ್ ಐತೆ. ಮತ್ತು ಸ್ಟೇಯಿಂಗು ಏನೇನೋ ಐತೆ ಇಲ್ಲಿ, ಫ್ರೆಶ್ ಅಪ್ಗೆ ಇದಕ್ಕೆಲ್ಲ. ಇದು ವರ್ಕ್ ನಡೀತಾ ಇದೆ, ಕ್ಯಾಂಟೀನ್ ವರ್ಕ್ ನಡೀತಾ ಇದೆ ಅನಿಸುತ್ತೆ, ಚೆಕ್ ಮಾಡಿದ್ವಿ. ಆಮೇಲೆ ಇದು ಆಡಿಟೋರಿಯಂ. ಇದು ಎಂಟೈರ್ ಬಿಲ್ಡಿಂಗು. ಇದು ಫುಲ್ ಬಿಲ್ಡಿಂಗು ಕಾರ್ ಮ್ಯೂಸಿಯಮ್ಮು. ಮತ್ತು ಇದೆಲ್ಲ ಗಾರ್ಡನಿಂಗ್ ಮಾಡವ್ರೆ. ಲ್ಯಾನ್, ಬ್ಯೂಟಿಫುಲ್ ಫ್ಲವರ್ಸ್. ಇದು ಸ್ಟ್ಯಾಂಡರ್ಡ್ ಅಂದ್ಬಿಟ್ಟು ಕಾರು, ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವ್ರದ್ದು. ಇದು ಸ್ಟ್ಯಾಂಡರ್ಡು, ಟಾಪ್ ಸ್ಪೀಡ್ 73, 117 km/h, ಹಾರ್ಸ್ ಪವರ್, ಇಂಜಿನ್ cylinders, torque 65, 2750 RMP, transmission 4-speed manual. ಇದು 10,000 BC ಇದು ವೀಲ್ಸು. ಅವಾಗೇನು ವೀಲ್ಸ್ ಇತ್ತು ಅಂತ 3500 BCs. BCs ವೀಲ್ಸು. ಎವಲ್ಯೂಷನ್ ಆನ್ ವೀಲ್ಸ್. ಇಲ್ಲಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಕಾರು ರೌಂಡ್ ಹೊಡಿತಾ ಇದೆ, ನೋಡ್ಬೋದು. ಅಬ್ಸರ್ವ್ ಮಾಡಿ, ಸ್ಲೋ ಆಗಿ ರೌಂಡ್ ಆಡ್ತಾ ಇರೋದು. ಇದು ನಾವಿನ್ನೂ ಇಲ್ಲಿ ಎಂಟ್ರ್ ಆಗ್ತಾ ಇದ್ದಂಗೆ ಇಲ್ಲಿ ಫ್ಲವರ್ ಡಿಸೈನಲ್ಲಿ ಆ್ಯಂಟಿಕ್ ಪೀಸ್ಗಳಿಟ್ಟವ್ರೆ. ಇದು ಮೇಲಿಂದ ನೋಡೋಕ್ಕೆ ಒಂಥರ ವ್ಯೂ ಚೆನ್ನಾಗಿದೆ. ಇದರಲ್ಲೇ ನಾನು ಆಗಿನ ಜನ್ರೇಷನ್ ಅಂದರೆ 1850, 1950ವರೆಗೂ ಯೂಸ್ ಮಾಡ್ತಾ ಇರೋವಂಥ ವೀಲ್ಸು, ಮತ್ತು ಆವಾಗ ಬುಲ್ಲಕ್ ಕಾರ್ಟ್ಸು, ಹಸು ಎತ್ತು ಜನಗಳು ಟ್ರಾವೆಲ್ ಒಂದು ಟ್ರಾನ್ಸ್ಪೋರ್ಟ್ ವೆಹಿಕಲ್ಸ್ ಇದೆ. ಇದು ಹಳೇ ಕಾಲದ್ದು ಕಾರ್ಪೊರೇಟರ್ ಇಂಜಿನ್ಸು. ಇದು ಯಾವ ಥರ ಅವಾಗ ಕೆಲಸ ಮಾಡ್ತಾಯಿತ್ತು ಅಂತ ಒಂದು ಮಾಡೆಲ್ ನೋಡಿ. ಕಾರ್ಪೊರೇಟರ್ ಅಂದ್ಬಿಟ್ಟು ಇದು ಡೈನಾಮೋ. ಇವಾಗ ನಮ್ಮ ಬ್ಯಾಟ್ರಿ ಚಾರ್ಜಿಂಗ್ ಆಗುತ್ತಲ್ಲ ಡೈನಾಮೋಗಳು, ಆ ಡೈನಾಮೋಸ್ ಇದು ಟರ್ಬೋ ಚಾರ್ಜರ್ ಅಸೆಂಬ್ಲಿ. ಟರ್ಬೋ ಚಾರ್ಜಿಂಗ್ ಅಂದ್ರೆ ರನ್ನಿಂಗಲ್ಲಿ ಕರೆಂಟ್ ಜನ್ರೇಟ್ ಮಾಡಿ ಚಾರ್ಜ್ ಮಾಡ್ತಾ ಇದ್ದು ಸ್ಟೋರೇಜ್ ಮಾಡೋದು, ನಮ್ಮ ವೆಹಿಕಲ್ ಒಳಗಡೆ ಪವರ್ ಸಪ್ಲೈ ಮಾಡೋವಂಥ ಟರ್ಬೋ ಚಾರ್ಜರ್. ಇದು ಮೆಕ್ಯಾನಿಕಲ್ ಫ್ಯೂಯಲ್ ಪಂಪು.
ಇದು ಸ್ಟೇರಿಂಗ್ ಬಾಕ್ಸ್. ಸ್ಟೇರಿಂಗ್ ಬಾಕ್ಸು ಇವತ್ತು ಆಟೋಮೆಟಿಕಲ್ಲು ಎಲ್ಲ ಬಂದ್ಬಿಟ್ಟಿದೆ. ಆಗಿನ ಕಾಲದ್ದು ಇದು ಸ್ಟೇರಿಂಗ್ ಬಾಕ್ಸ್. ಇದು ಎಂಟೈರ್ ವೆಹಿಕಲ್ ಚಾರ್ಸಿ. ಅವಾಗ ಹೆಂಗಿತ್ತು ಅಂದ್ಬಿಟ್ಟು ಈಗಲೂ ಚಾರ್ಸಿಗಳು ಬರುತ್ತಲ್ಲ. ಸೊ ಇದು ಚಾರ್ಸಿ ಅಂದರೆ ಆ್ಯಕ್ಚುಲಿ ಸುಮಾರು ಜನಕ್ಕೆ ಗೊತ್ತಿರತ್ತೆ. ಹಂಗೂ ತೋರಿಸ್ತೀನಿ ನೋಡಿ. ಈ ಏನು ಪ್ಲ್ಯಾಟ್ಫಾರ್ಮ್ ಇದೆಯೋ ನೀವು ನೋಡ್ಬೋದು, ಸ್ಟಾರ್ಟಿಂಗಿಂದ ಹಿಡಿದು ಈ ಎಂಡ್ ಪಾಯಿಂಟ್ ತನಕ ಒಂದೇ ಚಾನಲಲ್ಲಿ ಬಂದೈತೆ. ಇದು ಚಾರ್ಸಿ, ಇದು ಇಂಜಿನ್. ಸೊ ಇದು ಆಗಿನ ಕಾಲದಲ್ಲಿ ಒಂದು ಚಾರ್ಸಿ ಏನಿತ್ತು ಮಾಡಲ್ಲು. ಆಮೇಲೆ ಸ್ಟೆಪ್ನಿಯಲ್ಲಿ ನೋಡಿ, ಸ್ಟೆಪ್ನಿ ಬ್ಯಾಕ್ ಸೈಡ್ ಬರ್ತಾಯಿತ್ತು. ಸೊ ಇಂಜಿನ್ನು, ಗೇರು, ಹ್ಯಾಂಡ್ ಬ್ರೇಕ್ಸು ಸೆಂಟ್ರಲ್ ಐತೆ. ಇದು ಹ್ಯಾಂಡ್ ಬ್ರೇಕು. ಸೊ ಫ್ರಂಟು ಇಂಜಿನ್ ಈ ಥರ ಬರ್ತಾಯಿತ್ತು. ಸೊ ನಿಮ್ಮ ಇಂಜಿನ್ ಬಂದಮೇಲೆ ರೇಡಿಯೇಟ್ರು ಇದೆಲ್ಲ ಬರುತ್ತಲ್ಲ, ಬಂದು ಎಷ್ಟು ಗ್ಯಾಪ್ಸ್ ಬರ್ತಾಯಿದೆ ಅಂತ. ಇದು ಇನ್ಸ್ಟ್ರಕ್ಷನ್ಸ್ ಮಾಡಲು 4 ಸ್ಟ್ರೋಕು ಪೆಟ್ರೋಲ್ ಇಂಜಿನು. ಈಗ BS4 ಆಯಿತು, BS6 ಅಲ್ಲಿದ್ದೀವಿ ನಾವೀಗ. ಇದು 4 ಸ್ಟ್ರೋಕು. 4 ಸ್ಟ್ರೋಕ್ ಹೆಂಗಿತ್ತು ಅಂದ್ಬಿಟ್ಟು ಇದು 4 ಸ್ಟ್ರೋಕು ಪೆಟ್ರೋಲ್ ಇಂಜಿನ್. ಇದು ಬರೀ 4 ಸ್ಟ್ರೋಕ್ ಇಂಜಿನ್ ಹೆಂಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಇದು ಸೋಲೆಕ್ಸ್ ಕಾರ್ಪೊರೇಟ್ ಅಂದ್ಬಿಟ್ಟು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಎಲ್ಲ ಮಾಡೋರಿಗೆ ಒಂದು ಒಳ್ಳೆಯ ಅನುಭವ ಆಗತ್ತಿಲ್ಲಿ. ಇದು 2 ಸ್ಟ್ರೋಕ್ ಇಂಜಿನ್ನು. ಸೊ ಇದು ನೋಡೋ ಇರ್ತೀರ ಎಲ್ರಿಗೂ, ಸ್ಪಾರ್ಕ್ ಪ್ಲಗ್ಸು. ಸೊ ಇಲ್ಲಿ ಕರೆಂಟ್ ಜನ್ರೇಟ್ ಆಗಿ ನಮ್ಮ ಸ್ಪಾರ್ಕ್ ಪ್ಲಗ್ಗೆ ಸಪ್ಲೈ ಕೊಟ್ಟು ನಮ್ಮ ಗಾಡಿಯಲ್ಲಿ ಹೆಡ್ಲೈಟು, ಇಂಡಿಕೇಟರ್ಸ್ ಎಲ್ಲ ಆರನ್ನು ಎಲ್ಲ ವರ್ಕ್ ಆಗೋಕ್ಕೆ ಯಾವ ರೀತಿ ಆವಾಗಿನ ಕಾಲದಲ್ಲೇ ಡಿಸೈನ್ ಮಾಡಿದ್ದಾರೆ ಅಂತ. ಸೊ ಇಲ್ಲಿ ಡು ನಾಟ್ ಟಚ್ ಅಂತ ಹಾಕಿದ್ದಾರೆ. ದಯವಿಟ್ಟು ಯಾವುದು ಮುಟ್ಬೇಡಿ, ಇದು ಆ್ಯಂಟಿಕ್ ಪೀಸು, ಸಹಕರಿಸಿ. ಮತ್ತು ಈ ಥರ ಎತ್ತಿನ ಗಾಡಿಗಳು ಸುಮಾರು ಪಿಕ್ಚರ್ಸಲ್ಲಿ ನೋಡಿದ್ದೀರ. ಸೊ ಆಮೇಲೆ ಸೈಡಲ್ಲಿ ಲ್ಯಾಂಟೇನ್ ಐತೆ. ಇದು ರೋಡ್ಗೆ ನಮ್ಮ ಆಗಿನ ಕಾಲದ್ದು ಹೆಡ್ಲೈಟ್ಸ್ ಇದ್ದಂಗೆ. ಇಲ್ಲಿ ಒಳಗಡೆ ಜನಗಳು ಕೂತ್ಕೋತಾಯಿದ್ರು, ಮುಂದುಗಡೆ ಎತ್ತುಗಳು ಕಟ್ತಾಯಿದ್ರು. ಸೊ ಅದೇ ರೀತಿಯಲ್ಲಿ ಈ ಒಂದು ಎತ್ತಿನ ಸರಕು ಸಾಗಣೆಯನ್ನು ಆಗ್ತಾರೆ. ಈ ಮೂಟೆಗಳು ಇವತ್ತಿಗೂ ಹಳ್ಳಿಗಳ ಕಡೆ ಹೋದರೆ ಕೆಲವು ಹಳ್ಳಿಗಳಲ್ಲಿ ಈ ಥರ ಎತ್ತಿನ ಗಾಡಿ ಐತೆ. ಇದರಲ್ಲಿ ಮೂಟೆಗಳು ಹಾಕ್ತಾರೆ. ಜನಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗೋಕ್ಕೆ ಯೂಸ್ ಮಾಡ್ತಾಯಿದ್ದಾರೆ ಈ ಥರ ಎತ್ತಿನ ಗಾಡಿಗಳು. ಇದು ನಮ್ಮ ಮೋಟರ್, ಆಗಿನ ಕಾಲದ್ದು ಮೋಟಾರ್ ಕಾರ್ಗಳು. ಸೈಡ್ ಸ್ಟೆಪ್ನಿ, ಟಾಪ್ ರೂಫ್ ಬಂದು ಬಟ್ಟೆ. ಇದು ಇಟಲಿ 4 ಸಿಲಿಂಡರು. ಡ್ರೈವರ್ ಪಕ್ಕ ಕಾಣಿಸ್ತಾ ಇದೆಯಾ ಹೆಡ್ಲೈಟ್. ರೂಫ್ ಟಾಪ್ ಬಂದು ಬಟ್ಟೆ. ಸ್ಟೆಪ್ನಿ ನೋಡಿ ಎಲ್ಲ ಐತೆ.
ಸೊ ಇದು ನೆಕ್ಸ್ಟ್ ಜನ್ರೇಷನ್ ಅವ್ರಿಗೆ ಇದು ಬ್ಯೂಟಿಫುಲ್ ಗಿಫ್ಟ್ ಕೊಟ್ಟಂಗೆ. ಇದು ಫಿಯಟ್ ಮಾಡೆಲ್ ಗಾಡಿ. ಇದೆರಡು ಹೆಡ್ಲೈಟು 1928. ಇದು ನೀರು ಹಾಕೋದು. ಬಾ ನಾವು ಹೋಗೋಣ, ಮುಂದೆ ಹೋಗೋಣ ಬಾ. ನೋಡಿ ಇಲ್ಲಿ ಈ ಕಾರಲ್ಲಿ ಫ್ರಂಟ್ ಹೆಡ್ಲೈಟು ಐತೆ, ಡ್ರೈವರ್ ಸೈಡ್ ಹೆಡ್ಲೈಟು ಐತೆ. ಈಗ ನೀವು ನೋಡ್ತಾ ಇರೋದು 1929 ಶೆಡನ್ ಕಾರು. ಹಿಂಗಿದೆ ನೋಡಿ ಲುಕ್ಕು, ಬ್ಯೂಟಿಫುಲ್ ಲುಕ್. ಸ್ಟೆಪ್ನಿ, ಹೆಡ್ಲೈಟು, ಆಮೇಲೆ ಡ್ರೈವರ್ ಹತ್ರ ಒಂದು ದೀಪ ಇಟ್ಟಿರೋದು ಕಾಣುತ್ತಲ್ಲ, ಅದು ಲೈಟ್ಸೇ. ಆ ಕಡೆ ಒಂದು ಈ ಕಡೆ ಒಂದಿದೆ, ಹೆಡ್ಲೈಟ್ಸ್ ಇಲ್ಲಿದೆ. ಟಾಪ್ ಬಂದು ಮತ್ತು ಬಟ್ಟೆ, ವೀಲ್ಸ್ ಔಟ್ಸೈಡ್ ಬಂದು ಅದಕ್ಕೆ ಮಡ್ಗಾಡು ಬಂದಿರೋವಂಥದ್ದು. ಇದು 1929 ಸೆಡನ್ ಪ್ರೆಸಿಡೆಂಟ್ ಬಿ ಅನ್ನೋ ಕಾರು. ಇದು ಟಾಪ್ ಸ್ಪೀಡು 80 ಕಿಲೋಮೀಟರ್ಸು, 129 ಕಿಲೋಮೀಟರ್ಸ್ ಪರ್ ಅವರು. ಹಾರ್ಸ್ ಪವರ್ 3000 RMP, 100 HP ಜನ್ರೇಟ್ ಮಾಡುತ್ತೆ. ಇಂಜಿನ್ನು ಬಿ ಸಿಲಿಂಡರ್ ಇನ್ಲೈನ್ ಎಲ್ಎಡ್, ಟಾರ್ಕು 353 ನಾಮ್, 2800 RMP ಇದು ಎಸ್ಟಿಮೇಟೆಡು. ಇದು ಟ್ರಾನ್ಸ್ಮಿಷನ್ 3 ಸ್ಪೀಡು ಮ್ಯಾನ್ಯುಯಲ್ ಗೇರ್ಸ್. ಈ ಕಾರ್ಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕು ಕಮೆಂಟು ಮಾಡ್ತಾ ಬನ್ನಿ. ಇದು ನೋಡಬೇಕು ಅಂದರೆ ನಮ್ಮ ಈ ಒಂದು ವಿಡಿಯೋದಲ್ಲಿ ಡೈಲಿ ಇದರದ್ದು ಲೊಕೇಶನ್ ಕೂಡ ಕಳಿಸಿರ್ತೀನಿ, ಬಂದು ನೋಡ್ಬೋದು. ಟೈಮಿಂಗ್ಸು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಇದರಲ್ಲಿ ನೀವು ನೋಡ್ಬೋದು ಸೈಡ್ ಟೈರ್ಸ್ ಮೇಲೆ ಮಡ್ಗಾರ್ಡ್ ಮೇಲೆ ಲೈಟ್ಸ್ ಬಂದಿದೆ. ಇದು ಇಂಡಿಕೇಟರ್ ಲೈಟ್ಸು, ಹೆಡ್ಲೈಟ್ಸು. ಇದು ಇಂಗ್ಲೆಂಡ್ ಕಾರು. ನೋಡಿ ಒಂಥರ ಕ್ಯೂಟಾಗಿದೆ. ರಿಯಲಿ ಐ ಲವ್ ಇಟ್ ದಿಸ್ ಆ್ಯಂಟಿಕ್ ವೆಹಿಕಲ್ಸ್. ಸೊ ಇದು ಈ ಥರ ಕಾರ್ಗಳು ಸುಮಾರು ಕಡೆ ನಾನು ಮೈಸೂರಲ್ಲಿ ನೋಡಿದ್ದೀನಿ ಇಟ್ಕೊಂಡಿರೋದು. ಸೊ ಈ ಡಿಫ್ರೆಂಟ್ ಲುಕ್ ಇದು ಇಟ್ಕೊಂಡಿದ್ದರೆ ಅವ್ರು ನೋಡಿದ್ರೆ ಒಂಥರ ಖುಷಿ ಆಗುತ್ತೆ. ಬಟ್ ಇವತ್ತಿನ ಜನ್ರೇಷನಲ್ಲಿ ನಮ್ಮ ಗಾಡಿಗಳು ಇಟ್ಕೊಂಡಿದ್ದರೆ ಪಾರ್ಕಿಂಗ್ ಸಮಸ್ಯೆ. ಬಟ್ ಇಲ್ಲಿ ಆ್ಯಂಟಿಕ್ ಪೀಸ್ನ ವೆಲ್ ಮೇಂಟೈನ್ ಮಾಡವ್ರೆ. ಇದು ಇಂಗ್ಲೆಂಡ್ದ ಗಾಡಿ, 1916 ಫೋರ್ಡ್ ಪ್ರೂಫ್ ಅಂದ್ಬಿಟ್ಟು. ಇದು ಟಾಪ್ ಎಲ್ಲ ನೀವು ನೋಡ್ಬೋದು, ನಾರ್ಮಲ್ ಟಾಪಿಗೆ ಬಂದಿದ್ದೀವಿ. ಇದು 1948 ವೆಹಿಕಲ್ಲು, ಮಾರಿಸಸ್ ಇಟ್ಸ್ ಸೀರೀಸ್ ಅಂದ್ಬಿಟ್ಟು ಮಾರಿಸಸ್ದು. Now I am showing beautiful car, white and blue. It's look like wonder, wow. ಈ ಥರ ಫ್ರಂಟ್ ಬಾನೆಟ್ ಮೇಲೆ ಟಾಪ್ ಒಂದು ಶೀಲ್ಡ್ ಬರೋದು ಲುಕ್ ಐತಲ್ಲ, ಲುಕ್ಕೇ ಬೇರೆ. ಆಮೇಲೆ ಬ್ಯಾಕ್ ಟೈರ್ಸ್ ಹತ್ರ ಡೂಮ್ ನೋಡಿ, ಬ್ಯಾಕ್ ಟೈರ್ಸು ಔಟ್ಸೈಡ್ ಬಂದಂಗೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಇದು USA ಇಂದ ಬಂದಿರೋದು, 1947 ವೆಹಿಕಲ್ಲು.
ಬ್ಲಕ್ ಸೀರೀಸ್ ಅಂದ್ಬಿಟ್ಟು, ಸಾರಿ ಬ್ಲಿಕ್ ಸೀರೀಸ್. ಆಮೇಲೆ ಇಲ್ಲೊಂದು ಗಾಡಿ ಇದೆ ನೋಡಿ, ತುಂಬ ದೊಡ್ಡದು, ಲೆಂತ್ ವೆಹಿಕಲ್ಸ್ ಅಂತೀವಲ್ಲ ಆ ಥರ. ಟಾಪ್ ಸ್ಪೀಡ್ 85 and 137 km/h. ಹಾರ್ಸ್ ಪವರ್ 3600. ಇಂಜಿನ್ ಬಂದು 8 ಸಿಲಿಂಡರ್ ಇನ್ ಲೈನು, 4 ಸ್ಪೀಡ್ 4 ಟ್ರಾನ್ಸ್ಮಿಷನ್, 5 ವೀಲ್ ಟ್ರಾನ್ಸ್ಮಿಷನು, 1949 ಡೈಮಂಡ್ D36. ಇದು ನಮ್ಮ ಮೈಸೂರು ರಾಜರು ಯೂಸ್ ಮಾಡಿದಿರೋ ಅಂಥ ಗಾಡಿ. ವಾವ್, ಇಲ್ಲಿ ನೋಡ್ಬೋದು ಗಾಡಿ ಹೈಟು ವಿಡ್ತು ಡಿಕ್ಕಿ ಸ್ಪೇಸು ಎಲ್ಲ ಯಾವ ಥರ ಮೆಜರ್ ಮಾಡಿದ್ದಾರೆ ಅಂತ ಒಂದು ಚಾರ್ಟ್ ಹಾಕಿದ್ದಾರೆ. ಸೊ ಇದು ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಇದರಲ್ಲಿ ನೋಡ್ಬೋದು, ಇಲ್ಲ ನೀವು ಇಲ್ಲಿ ಬಂದರೆ ಇದನ್ನು ನೋಡಿದ್ರೆ ಇಟ್ ಈಸ್ ಅನ್ ಬ್ಯೂಟಿಫುಲ್. ಯಾಕಂದರೆ ಇವಾಗ ಡಿಕ್ಕಿ ಸ್ಪೇಸ್ ಎಷ್ಟೈತೆ, ಲಗೇಜ್ ಸ್ಪೇಸ್ ಎಷ್ಟು ಇಡ್ಸುತ್ತೆ, ವೆಹಿಕಲ್ ಲೆಂತ್ ಎಷ್ಟು, ಹೈಟ್ ಎಷ್ಟು ಅಂತೀವಲ್ಲ, ಸೊ ಇಲ್ಲಿ ಬ್ರೀಫಾಗಿ ತೋರಿಸಿದ್ದಾರೆ. ಟಾಪ್ ಸ್ಪೀಡು 73, 117 ಕಿಲೋಮೀಟರ್ಸು ಪರ್ ಲೀಟರು. ಹಾರ್ಸ್ ಪವರ್ 3800 RMP, 56 HP. ಇದು ಇಂಜಿನ್ನು 1911 cc. ಆಮೇಲೆ ಟಾರ್ಕ್ ಬಂದು 119 ನಾಮ್ಗೆ 2000 RMP ಜನ್ರೇಟ್ ಮಾಡುತ್ತೆ. ಇದು ಟ್ರಾನ್ಸ್ಮಿಷನ್ 3 ಸ್ಪೀಡು ಮ್ಯಾನ್ಯುಯಲ್ ಗೇರ್ಗಳಿದು. ಸೊ ಇದು 1947 ಸಿಟಿ ಆನ್ ಟ್ರಾಕ್ಷನ್ ಅವೆಂಟ್ ಸಿಟಿ ಅಂದ್ಬಿಟ್ಟು ಫ್ರಾನ್ಸ್ದಿದು ವೆಹಿಕಲ್ಲು. ಸಿಟ್ರೋನ್ ಕಂಪನಿ ಲೋಗೋಸ್. ಮ್ಯಾಪ್ ಆಫ್ ಪ್ಯಾರಿಸ್. ಹಿಮಾಲಯನ್ ಮ್ಯಾಕ್ಸ್ ಮಾರ್ಕ್ ಫೇಸ್ 2 ಅಂತ ಅಂದ್ಬಿಟ್ಟು ಇದು ಇಂಗ್ಲೆಂಡ್ದು ವೆಹಿಕಲ್ಲು. ಸೊ ಈ ಕಾರ್ದು ಬಾನೆಟ್ ಮೇಲೆ ಲೋಗೋ ಎತ್ತಿಡ್ದೈತೆ. (1952) Mastin A40. ಇದು ನಮ್ಮ ಭಾರತದ ಕಾರು. ಇದು ನಮ್ಮ ಭಾರತದ ಹಿಂದೂಸ್ತಾನ್ 1952 ಹಿಂದೂಸ್ತಾನ್ ಮೋಟರ್ಸ್. ವಿ ಆರ್ ಪ್ರೌಡ್ ದಟ್ ಕೆಳಗಡೆ ಇಂಡಿಕೇಟ್ರು, ಹೆಡ್ಲೈಟು. ಇದು ನಮ್ಮ ಹಿಂದೂಸ್ತಾನ್ ಗಾಡಿ ಆ್ಯಂಟಿಕ್ ಆಗಿ ಇಟ್ಟಿರೋದ್ರಿಂದ ಖುಷಿ. ಲದಾ ಸ್ಟಾರ್ಸ್. ಇವತ್ತು ವೀಕೆಂಡ್ ಇರೋದ್ರಿಂದ ಜನ ಜಾಸ್ತಿ, ಹಂಗಾಗಿ ವಾಯ್ಸು ನಿಮಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಮ್ಮಿಂದ ಬೇರೆಯವ್ರಿಗೂ ಡಿಸ್ಟರ್ಬ್ ಆಗ್ತಾಯಿದೆ. 1956 ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಅಂದ್ಬಿಟ್ಟಿದ್ದು. ಸೊ ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ಲುಕ್ ಸೈಡ್. ಇದು ನನಗಿಷ್ಟವಾದ ಗಾಡು.
ಫಸ್ಟ್ ನಾನು ಓಡಿಸಿರುವಂಥ ಕಾರು ಹಿಂದೂಸ್ತಾನ್ ಮೋಟರ್ಸ್ ಅವ್ರದ್ದು ಅಂಬಾಸಿಡರ್. ಈಗಲೂ ಸೇಫ್ಟಿ ವೈಸ್ ನೋಡೋಕ್ಕೆ ಹೋದರೆ ದಿಸ್ ನಂಬರ್ 1 ಇನ್ ಮೈ ವರ್ಲ್ಡ್. ಸೊ ಅದಕ್ಕೆ ನನಗೆ ಹೆಮ್ಮೆ ಆಗತ್ತೆ. 1961ರಲ್ಲಿ ಈ ಗಾಡಿ ಬಂದಿದ್ದು, ಹಿಂದೂಸ್ತಾನ್ ಅಂಬಾಸಿಡರು, ಹಿಂದೂಸ್ತಾನ್ ಮೋಟರ್ಸ್ ಅವ್ರದ್ದು. ಬಟ್ ಇವತ್ತು ಇದನ್ನು ಲೇಟೆಸ್ಟ್ ಟೆಕ್ನಾಲಜಿ ಆಗಿ ಅಪ್ಡೇಟ್ ಮಾಡಿ ರೀಲಾಂಚ್ ಮಾಡಿದ್ದಾರೆ. ಸೊ ಅಂಬಾಸಿಡರ್ ಅಂದರೆ ಒಂಥರ ಗತ್ತೆ ಬೇರೆ. ಇಲ್ಲಿ ನಿಲ್ಲಿಸಿರೋ ರೀತಿ ನೋಡಿದ್ರೆ ನಾವು ಬೇರೆ ಕಡೆಯಿಂದ ಇದು ಶೂಟ್ ಮಾಡಿದ್ರೆ ಈ ಎರಡು ಗಾಡಿಗಳು ತುಂಬ ಚೆನ್ನಾಗಿ ಬರುತ್ತೆ. ಅದನ್ನೆಲ್ಲ ಈ ಪಾರ್ಕಿಂಗ್ ಮಾಡಿರ್ತಾರಲ್ಲ ಡಿಫ್ರೆಂಟ್ ಕ್ರಾಸ್, ಆ ಲುಕ್ಕಲ್ಲಿ ಇದಿಟ್ಟಿದ್ರೆ ಲುಕ್ಕು ಕಲರ್ಸು ಮೈಂಡ್ ಬ್ಲೋಯಿಂಗ್. ದಿಸ್ 1955 ಚೆವರ್ಲೆಟ್. ಇದು 1955. ನೋಡಿ ಗಾಡಿ ಮೇಲೆ ಫ್ರಂಟ್ ಬಾನೆಟ್ ಹತ್ರ ನೋಡಿ, ಇಲ್ಲಿ ಆ ಲುಕ್ಕೇ ಬೇರೆ. ಇದು ಫ್ರಾನ್ಸ್ದು ಗಾಡಿ 1960ಯಲ್ಲಿ. ಚೆವರ್ಲೆಟ್ ಇಂಪಾಲ. ಲೆಂತು, ಅಗಲ, ಉದ್ದ, ಏನು ಲುಕ್ ಐತೆ ನೋಡಿ ಈ ಗಾಡಿ. ಆಗ ಸೀಟ್ಸ್ ಹೆಂಗೈತೆ ಅಂದರೆ ಫ್ರಂಟಲ್ಲಿ 3 ಜನ, ಬ್ಯಾಕಲ್ಲಿ 3 ಜನ ಕೂತ್ಕೋಬೋದು, ಆ ರೀತಿಲಿದೆ. ಚೆವರ್ಲೆಟ್ ಅವ್ರದ್ದು ಇಂಪಾಲ. $93 ಕಿಲೋಮೀಟರ್ಸ್, 150 ಕಿಲೋಮೀಟರ್ಸ್. ಇದು 93 mph ಟಾಪ್ ಸ್ಪೀಡು. ಇದು ನೋಡಿ ಹಾರ್ಸ್ ಪವರ್ 4000. ಇಂಜಿನ್ನು 3859 cc, ಆಲ್ಮೋಸ್ಟ್ 4000 cc. 6 ಸಿಲಿಂಡರ್ಸು, ಟರ್ಬೋ ಥ್ರಿಫ್ಟ್ ಅಂತೆ. 2000 RMP ಇನ್ 294 N ನಾರ್ಮಲಿ. 3 ಸ್ಪೀಡ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಇದ್ರದ್ದು. ಇಲ್ಲಿ ಒಂದು ಓಪಲ್ ಆಸ್ಟ್ರಾ, ಇನ್ನೊಂದು ಹಿಮಾಲಯದ ಅಂಟರ್. ಓಪಲ್ ಆಸ್ಟ್ರಾ 1965, 1967 ಹಿಮಾಲ್ ಮ್ಯಾನ್ ಅಂಟರ್. ಇಲಾಮ್. ಸೊ ಇದು ನಮ್ಮದು ಬಂದು ಗ್ರೌಂಡ್ ಫ್ಲೋರ್ ಇದ್ದಂಗೆ. ಅಲ್ಲಿ ಕಾಣ್ತಾ ಇದೆಯಲ್ಲ ಎಂಟ್ರೆನ್ಸು, ಅಲ್ಲಿಂದ ಹೊರಗಡೆ ಬಂದು ಆ ಕಡೆಯಿಂದ ಬಂದು ಸೊ ಫುಲ್ ಅಲ್ಲಿಂದ ರೌಂಡ್ ಹೊಡ್ಕೊಂಡು ಹಿಂಗೆ ಬಂದಿರೋದು. USA 1947 ಸ್ಟೇಟ್ ಆಫ್ ವರ್ಕ್ ಚಾಂಪಿಯನ್.
ಸ್ಟೆಡಬರ್ಗ್ ಚಾಂಪಿಯನ್ 1947. ಚಂದ್ರಶೇಖರ ವೆಂಕಟರಾಮನ್, ಡಾಕ್ಟರ್ ಪ್ರೊಫೆಸರ್ ವಿ ರಾಧಾಕೃಷ್ಣನ್ ಅವರದು ಕಾರಿದು. 85 ಕಿಲೋಮೀಟರ್ಸು, ಟಾಪ್ ಸ್ಪೀಡು 145 ತನಕ ಹೋಗ್ಬೋದು. 135 to 145, 4000 ಹಾರ್ಸ್ ಪವರು, 2786 cc, 2000 ಟಾರ್ಕ್ ಜನ್ರೇಟ್ ಮಾಡುತ್ತೆ. ಇದು ಟ್ರಾನ್ಸ್ಮಿಷನ್ 3 ಸ್ಪೀಡು ಮ್ಯಾನ್ಯಲ್. ಈ ಕಾರ್ದು ಕೆಲವು ಫೀಚರ್ಸು, ಹೈಲೈಟ್ಸು ಇಲ್ಲಿ ಪಕ್ಕದಲ್ಲಿ ಡಿಸ್ಪ್ಲೇ ಹಾಕಿದ್ದಾರೆ. ರಷ್ಯಾ 1953. ಈ ಗಾಡಿ ಬಂದು ರಷ್ಯಾ 1953. ಇವಾಗ ಇಲ್ಲೆಲ್ಲ ಗಾಡಿಗಳು ತುಂಬಿದೆ. ಈಗ ನಾನು ಹೋಗ್ತಾ ಇರೋದು ಗ್ರೌಂಡ್ ಫ್ಲೋರ್, ಅಂದರೆ ನಾವು ಫಸ್ಟ್ ಫ್ಲೋರಲ್ಲಿದ್ವಿ. ಯಾರಿಗೂ ತೊಂದರೆ ಆಗಲ್ಲ. ಇದು ಸ್ಲೈಡಿಂಗ್ ಕೊಟ್ಟಿದ್ದಾರೆ. ಸ್ಟೆಪ್ಸ್ ಜಾಸ್ತಿ ಐತೆ ಕಮ್ಮಿ ಐತೆ ಅನ್ನಂಗೂ ಇಲ್ಲ. ನಾನಿವಾಗ ಇದೆಲ್ಲ ಕೆಳಗಡೆ ಇಷ್ಟೂ ಕಾರ್ಸ್ನ ಕವರ್ ಮಾಡಬೇಕು. ನೋಡಿ, ನಮ್ಮ ಲಾರಿಗಳು ಬೇರೆ ಇದೆ ಇದರಲ್ಲಿ. ಬಸ್ಸು, ಮಿಲ್ಟ್ರಿ ವೆಹಿಕಲ್ಸು, ಓಪನ್ ಜೀಪ್, ಲಕ್ಸುರಿಯಸ್ ವೆಹಿಕಲ್. ಇದೇನು ಗೊತ್ತಾ, ಪ್ಯಾರಾ ರೈಡಿಂಗ್ ಮಾಡ್ತಾರಲ್ಲ, ಸೊ ಇದನ್ನ ಹಿಡ್ಕೊಂಡೆ ಪ್ಯಾರಾ ರೈಡಿಂಗ್ ಮಾಡೋದು. ಅದನ್ನು ಇಲ್ಲಿ ಇಟ್ಟವ್ರೆ. ಇದು ನಾವು ಸ್ಕೂಟರ್ಗಳು, ಬಟ್ ಯಾವುದಾದ್ರು ಅಂತ ನೋಡೋಣ. ಇದು ಪ್ರಿಯ. ಇದು ನಮ್ಮ ಜನ್ರೇಷನ್ ಅವರು ನೋಡಿದ್ದೀವಿ ಗಾಡಿನ. ನಾವೆಲ್ಲ 70s ಅವರು, ಹಂಗಾಗಿ ಈ ಪ್ರಿಯ, ಬಜಾಜ್ 150 ಎಲ್ಲ ನೋಡಿದ್ದೀವಿ. ಬಟ್ ಇವತ್ತಿನ ಜನ್ರೇಷನ್ ಅವ್ರಿಗೆ ಇದು ಯಾವ ರೀತಿ ಇತ್ತು ಅಂತ ನೋಡಿ. ಡಾಕ್ಟರ್ SW ಸಾಕಂಡೆ ಹೇಮಲತಾ, ಲಕ್ಷ್ಮೀನಗರ್, ಧಾರವಾಡ. ಬಜಾಜ್ 150, ಅಮಾರ ಬಜಾಜ್ ನೋಡಿ. ಐ ಥಿಂಕ್ ಇದು ಹೆಸರಿಲ್ಲ, ಬಟ್ ನಾನು ಲಾಂಬ್ರೇಟ ಅನ್ಕೋತೀನಿ. ನೋಡೋಣ. %9 ಇದು ನಮ್ಮ ಲಾಂಬ್ರೇಟನೇ. ಆಗಿನ ಕಾಲದ ಸೂಪರ್ ವೆಹಿಕಲ್ ಇದು. ಇದು ಲಾಂಬ್ರೇಟ ಅಲ್ಲ ಅನ್ನಂಗಿದ್ರೆ ಯಾವ ಗಾಡಿ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಇದು ನಮ್ಮ ಹೀರೋ ಹೋಂಡಾ CD100, ಒಳ್ಳೆ ಗಾಡಿಗಳಿದು. ಇದು ಲವರ್ ಬಾಯ್ ಗಾಡಿಗೆ ಇದ್ದಂಗೆ ಐತೆ. ಇದು ಎಕ್ಸ್ಪ್ಲೋರರ್. ಇದೊಂಥರ ಬ್ಯೂಟಿಫುಲ್ ಗಾಡಿ, ಸ್ಲಿಮ್ಮು. ಆಗ ಕೆಲವರು ಇದನ್ನು ಇಟ್ಕೊಂಡಿದ್ರು. ಸೂಪರ್ ಫಾಸ್ಟ್ ವೆಹಿಕಲ್ಸ್ ಇವೆಲ್ಲ, ಒಂಥರ ರಾಯಲ್ ಲುಕ್ ಇದೆಲ್ಲ ಆವಾಗಲೇ. ಇದು ನಮ್ಮ ಓಪನ್ ಜೀಪ್ ವೆಹಿಕಲ್ ಅಂತೀವಿ. ವಿಲಿಯಮ್ ಓಪನ್ ಜೀಪು. ಫ್ರಂಟ್ ಗ್ಲಾಸ್ ಕೂಡ ಕೆಳಗಡೆ ತೆಗೆದಿಟ್ಬಿಡ್ಬೋದು. ಇಬ್ಬರು ಆರಾಮಾಗಿ ಮುಂದೆ ಕೂತ್ಕೋಬೋದು. 3 ಜನ ಕೂತ್ಕೋಬೋದು, ಬಟ್ ಇಬ್ಬರು ಒಂಥರ ಲುಕ್ ಇರುತ್ತೆ. ಆಮೇಲೆ ಬ್ಯಾಕ್ ಸೈಡ್ ಕೂತ್ಕೋತಾಯಿದ್ರು. ಇಟ್ ಈಸ್ ಅನ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇಂಥ ಗಾಡಿಗಳಲ್ಲಿ ಹೋಗೋದು. ಇದು ನಮ್ಮ ಧರ್ಮಸ್ಥಳದವ್ರದ್ದು ನೋಡಿ, ಇಲ್ಲೇ ಇದ್ದಾರೆ. ನನ್ನ ಪ್ರಕಾರ ಇದು ಧರ್ಮಸ್ಥಳ ಗಾಡಿ. ಯಾಕಂದರೆ ಅಲ್ಲಿ ಹೂವು, ಹಣ್ಣು, ತರಕಾರಿ, ಪೂಜೆ ಸಾಮಗ್ರಿಗಳು ತರ್ತಾ ಇದ್ದಂಥ
ಹಳೇ ಕಾಲದ್ದು ವೆಹಿಕಲ್ ಅಂತ ಅನಿಸುತ್ತೆ. ಪವರ್ ವ್ಯಾಗನ್. ಪವರ್ ಪ್ಲಾನ್ ಕೊಡುಗೆ ಮುರಳೀಧರ್ ಜೆಟ್ಟಿ ಮೈಸೂರು ಸಿಟಿ ಕಾರ್ಪೊರೇಷನ್. ಓಕೆ, ಸೊ ಇದು ಮುರಳೀಧರ್ ಜೆಟ್ಟಿ ಮೈಸೂರು ಸಿಟಿ ಕಾರ್ಪೊರೇಷನ್ ಅವ್ರಿಗೆ ಕೊಟ್ಟಿರೋದು. ದೂದ್ಗೆ ಪವರ್ ವ್ಯಾಗನ್ 1946 ಗಾಡಿ ಇದು. ಇದು ನಮ್ಮ ಜಾವಾ. ಇದು ನನ್ನ ಫೇವ್ರೆಟ್ ವೆಹಿಕಲ್ಲು. ಇದು ನಾನು ಓಡಿಸಿದ್ದೀನಿ. ತುಂಬ ಇಷ್ಟ ಆದ ಗಾಡಿ ಇದು. ಯಾಕಂದರೆ ನಮ್ಮ ಅಂಕಲ್ ಒಬ್ರು ಇಟ್ಕೊಂಡಿದ್ರು. ನಾವು ಅವ್ರು ಬಂದ ತಕ್ಷಣ ತಗೊಂಡು ರೌಂಡ್ ಆಗ್ತಾಯಿದ್ವಿ. ಭಾಳ ಜ್ಞಾಪನ ಇದೆ ಅದು. ಇದೊಂದು ಸ್ಪೀಡ್ ಮೆಮೊರಿ ವೆಹಿಕಲ್. ಇವತ್ತು ಅವರಿಲ್ಲ, ಬಟ್ ಅವ್ರ ಜಾವ ನೋಡಿ ಖುಷಿ ಆಯಿತು. ಅವರೊಂದು ಮೆಮೊರಿಗೆ ಬಂದು ನೋಡಿ, ಇಕ್ಕಿರೋವಂಥ ಗಾಡಿ ಕೆಳಗಡೆ ಪ್ಲ್ಯಾಟ್ಫಾರ್ಮ್ ಏನಿದೋ ಇದು ಆಟೋಮೆಟಿಕ್ ರೊಟೇಟಿಂಗು. ಟೆಕ್ನಿಕಲಿ ಇವತ್ತು ಈ ಒಂದು ರೊಟೇಟಿಂಗ್ ವೆಹಿಕಲ್ ಇಕ್ಕಿರೋ ಜಾಗದಲ್ಲಿ ಏನಾಗಿದೆ, ಕೆಳಗಡೆದು ಟೆಕ್ನಿಕಲ್ ಇಶ್ಯೂ ಆಗಿರೋದ್ರಿಂದ ಇದು ರೊಟೇಟಿಂಗ್ ಆಗ್ತಾಯಿಲ್ಲ. ಬಟ್ ಇಲ್ಲಿ ಇನ್ನೊಂದು ವೆಹಿಕಲ್ ಐತೆ ರೊಟೇಟಿಂಗಲ್ಲಿ, ಅದು ನಾನು ತೋರಿಸ್ತೀನಿ ನಿಮಗೆ. ಬಟ್ ಇದು ವುಡ್ ಫಿನಿಷಿಂಗು ಎಲ್ಲ ಎಷ್ಟು ಚೆನ್ನಾಗಿರ್ಬೋದು. ಮತ್ತು ಸೈಡ್ ವರ್ಕ್ ಎಲ್ಲ. ಇದು SLX. (1934) ಮಾರಿಷಸ್ SLX ಮಾಡಲ್. ಇದು ರೊಟೇಟಿಂಗ್ ಇಲ್ಲ, ಬಟ್ ಇದು ನೋಡ್ಬೋದು ಬಾಡಿ ಪೂರ್ತಿ ವುಡ್ಡಿಂಗಲ್ಲಿದೆ. ನಾನು ಜೂಮಾಗಿ ತೋರಿಸ್ತಾ ಇದ್ದೀನಿ. ಮತ್ತು ಇದರಲ್ಲಿ ಇನ್ನೊಂದು, ಇದೆಲ್ಲ ಆವಾಗ ಒಂದು ಪ್ಲ್ಯಾಸ್ಟಿಕ್ ಬುಟ್ಟಿಯಲ್ಲಿ ಪ್ಲ್ಯಾಸ್ಟಿಕ್ ಇದರಲ್ಲಿ ಬುಟ್ಟಿ ಕಟ್ತಾಯಿದ್ರು. ಆ ಬುಟ್ಟಿ ಡಿಸೈನ್ನ ಇಲ್ಲಿ ತೊಗೊಂಡಿದ್ದಾರೆ. ಸೊ ಅದು ಪ್ಲ್ಯಾಸ್ಟಿಕ್ಕಾ ಹೌದಾ ಇಲ್ವೋ ಅದು ನನಗೆ ಗೊತ್ತಿಲ್ಲ, ಬಟ್ ವುಡ್ ಅಂತೂ ಕನ್ಫರ್ಮು. ಟಾಪ್ ಲಗೇಜಿಗೆ ಆವಾಗ ಮಾಡಿರೋಂಥ ಡಿಸೈನು. ಸೊ ಇದು ಫ್ರಂಟ್ ಒಂದು ಬರುತ್ತೆ, ಸೆಕೆಂಡ್ ರೋ ಬರುತ್ತೆ, ಮತ್ತು ಥರ್ಡ್ ರೋ ಲಗೇಜಸ್ ಬರುತ್ತೆ. ಸೊ ಲಗೇಜಸ್ಸು ಬ್ಯಾಕ್ ಪಾಯಿಂಟ್ಗೆ. ಸೊ ಇವಾಗ ನಾವು ಬ್ಯಾಕ್ ಪಾಯಿಂಟ್ ಓಪನ್ ಮಾಡ್ತೀವಲ್ಲ, ಆ ಥರ ಮಾಡೆಲೆಲ್ಲ ಇದೆ. ಇಲ್ಲೊಂದು ಲಾರಿ ತೋರಿಸ್ತಾ ಇದ್ದೀನಲ್ಲ, ಈ ಟಯರ್ಗಿಂತ ಈ ಹೈಟ್ ನೋಡಿ ಏನಿದೆ ಅಂದ್ಬಿಟ್ಟು. ಟಾಪ್ ರೂಫ್ ಕಾಣ್ತಾ ಇದೆಯಾ? ಸೊ ಇದು ನಮ್ಮ 1981 ಮಿಲ್ಟ್ರಿ ಟ್ರಕ್. ನೋಡ್ಬೋದು ಇದು ಏನು ಹೈಟ್ ಇದೆ ವೆಹಿಕಲ್ ಅಂದ್ಬಿಟ್ಟು. ನೋಡಿ ನಾವು ಎಷ್ಟು ಹೈಟಿಗೆ ಬರ್ತೀವಿ, ಎಷ್ಟು ಹೈಟ್ ಐತೆ ಅಂದ್ಬಿಟ್ಟು. ಗ್ರೌಂಡ್ ಕ್ಲಿಯರೆನ್ಸ್ ನೋಡಿ, ಟಾಪ್. ಇದು ಮಿಲ್ಟ್ರಿ ವೆಹಿಕಲ್ಲು, ಮಿಲ್ಟ್ರಿ ಇಕ್ವಿಪ್ಮೆಂಟ್ಸ್. ಬೆನ್ಸ್. ನೋಡಿ ಆಗ ಬೆನ್ಸಲ್ಲಿ ಹೆಡ್ಲೈಟ್ ಹೆಂಗಿತ್ತು. ಇದು 1980 ಮರ್ಸಿಡೀಸ್ ಬೆನ್ಸ್ 240D W123 ಮಾಡಲ್ BMW. ಇದು 1990 ಟೊಯೋಟಾ ಕೊರೋಲಾ.
ಇವತ್ತಿಗೂ ನನಗೆ ಗೊತ್ತಿರೋಂಗೆ ಸುಮಾರು ಜನ ಈ ಗಾಡಿ ಇಟ್ಕೊಂಡಿದ್ದಾರೆ. ಇದು ಬೆನ್ಸ್. ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲ್ಲು. ಕ್ಯಾಡಿಲಾಕ್ ಈಟ್ವುಡ್ ಅಂದ್ಬಿಟ್ಟು ಇದರಲ್ಲಿ ನೀವು ನೋಡ್ಬೋದು. ರೈಟ್ ಹ್ಯಾಂಡ್ ಡ್ರೈವಿಂಗ್ ಅಲ್ಲ, ಲೆಫ್ಟ್ ಹ್ಯಾಂಡ್ ಡ್ರೈವಿಂಗು. ಸೊ ಇದು ಬಂದು ನಿಮಗೆ ರೈಟ್ ಡೋರ್ ಇರೋದು, ಅದು ಲೆಫ್ಟ್ ಡೋರ್. ಸೊ ಸ್ಟೇರಿಂಗ್ ಆ ಕಡೆ ಇದೆ, ಇದು ಲೆಫ್ಟ್ ಹ್ಯಾಂಡ್ ಡ್ರೈವ್ ವೆಹಿಕಲ್. ನೋಡಿ ಬ್ಯಾಕ್ ಸೈಡು, ರೈಟ್ ಸೈಡು ಲೆಫ್ಟ್ ಹ್ಯಾಂಡ್ ಡ್ರೈವ್ ಅಂತಲೇ ಮೆನ್ಷನ್ ಮಾಡಿದ್ದಾರೆ. ಇದು ಸ್ಟ್ಯಾಂಡರ್ಡ್ ಮಾಡೆಲ್ ವೆಹಿಕಲ್ಲು, ಸ್ಟ್ಯಾಂಡರ್ಡ್ ಕಂಪ್ನಿ ಅವ್ರದ್ದು. ಈ ಒಂದು ಜಾಗದಲ್ಲಿ ಮಜ್ದಾ ಲೋಗೋದು ಹಾಕಿ ಮಜ್ದಾ ವೆಹಿಕಲ್ ನಿಲ್ಲಿಸಿದ್ದಾರೆ. ಮಜ್ದಾ ಕಂಪ್ನಿ ಅವ್ರದ್ದು. ಇದು ಮಜ್ದಾದು 1967 ವೆಹಿಕಲ್ಲು. US 150 1500 ಅಂದ್ಬಿಟ್ಟು CCಸು. ಇಲ್ಲಿ ಮಜ್ದಾ ಲೋಗೋ ಮತ್ತು ಅದರ ಎಸ್ ಅಂತ ಜನರೇಟ್ ಆಗಿದೆ. ಸೊ ಇಲ್ಲಿ ಈಗಿನ ಕಾಲದಲ್ಲಿ ಸುಮಾರು ಗಾಡಿಗಳಿಗೆ ಎಕ್ಸ್ಟ್ರಾ ಫಿಟ್ಟಿಂಗಲ್ಲಿ ಇದಾಗ್ತಾ ಇರ್ತಾರೆ ಮಿರರು. ಇದು ಕಾಂಟೆಸಾ 1991 ಕ್ಲಾಸಿಕ್ 1. GL ಮಾಡಲ್. ಸೊ ಇವತ್ತಿಗೂ ಇದು ಕೆಲವು ಕಡೆ ನಿಯರೆಸ್ಟ್ ಆಫ್ ನಮ್ಮ ಮನೆ ಹತ್ರನೂ 2-3 ಜನ ಇಟ್ಕೊಂಡಿರೋದು ನೋಡಿದ್ದೀನಿ. ಫೀಲ್ ಟು ಪ್ರೌಡ್ ಟು ಫೀಲ್. ಇದು ನನಗಿಷ್ಟವಾದ ವೆಹಿಕಲ್, ಅಂಬಾಸಡರ್ ಹಿಂದೂಸ್ತಾನ್ ಮೋಟರ್ಸ್ ಅವ್ರದ್ದು. ಇದು ಆರ್ಮಿ ಅವರು ಯೂಸ್ ಮಾಡ್ತಾ ಇದ್ದಿದ್ದು. ಇದು ಮಾಟಿಸ್. ಇಲ್ಲಿ ನೋಡ್ಬೋದು ಕೆಲವು ವುಡ್ಡನ್ ಪೋಲ್ಸ್ ಇಟ್ಟಿದ್ದಾರೆ. ಆ ಕಡೆ ಒಂದು ವೆಹಿಕಲ್ ಇಟ್ಟಿದ್ದಾರೆ, ಅದನ್ನು ನೋಡ್ಕೊಂಬರೋಣ. ಇದು ಆಸ್ಟಿನ್ A44 ನಮ್ಮ MK ಮಾಡಲು 1958. ನೋಡಿ, ಆಗಲೇ ಅಲ್ಲೊಂದು ಕಡೆ ನಾನು ಕವರೇಜ್ ಮಾಡೋವಾಗ ಹೇಳಿದೆ ಎಂಟೈರ್ ಗಾಡಿ ಆಟೋಮೆಟಿಕ್ಕಾಗಿ ಅದೇ ಸುತ್ತಾ ಇರುತ್ತೆ ಅಂದ್ಬಿಟ್ಟು. ಈಗ ನಾನು ಇಲ್ಲಿರೋ ಜಾಗದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಟರ್ನ್ ಆಗೋಲ್ಲ, ಗಾಡಿನೇ ಟರ್ನ್ ಆಗುತ್ತೆ, ಅಬ್ಸರ್ವ್ ಮಾಡಿ. ಸೊ ಇಲ್ಲೇನಂದರೆ ಕೆಳಗಡೆ ಆಟೋಮೆಟಿಕ್ ಪ್ಲಾಟ್ಫಾರ್ಮ್ ಇಟ್ಟಿದ್ದಾರೆ. ಸೊ ಇದು ತಿರುಗ್ತಾ ಇರುತ್ತೆ. ಅಲ್ಲೊಂದು ಕಡೆ ಇದ್ದಿದ್ದು ಟೆಕ್ನಿಕಲ್ ಇಶ್ಯೂ ಆಗಿತ್ತು ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ವರ್ಕ್ ಆಗ್ತಾಯಿದೆ, ನೀವು ಅಬ್ಸರ್ವ್ ಮಾಡ್ಬೋದು. ಸೊ ಇದು ಬೆನ್ಸ್ ಮಾಡಲ್ ವೆಹಿಕಲ್ಲು ಟರ್ನ್ ಆಗ್ತಾ ಇರೋದು. ಟಾಪ್ ರೂಫ್ ಬಂದುಬಿಟ್ಟು ಇದರದು ಬಟ್ಟೆ. ಫ್ರಂಟು ಹೆಡ್ಲೈಟ್ಸ್ ಐತೆ, ಫ್ರಂಟಲ್ಲಿ ರೇಡಿಯೇಟ್ರ್ ಇದ್ರ ಜಾಗದಲ್ಲಿ. ಸೊ ಇಲ್ಲಿ ನೀವು ಲೋಗೋ ನೋಡ್ಬೋದು. ಸೊ ಈ ಮಾಡಲ್ ಏನಿದೆಯೋ, ಮಾಡಲ್ ಸುತ್ತ ಕೆಲಸ ಇಲ್ಲ, ಬಟ್ ಅವ್ರು ಇಕ್ಕಿರೋವಂಥ ಪ್ಲ್ಯಾಟ್ಫಾರ್ಮು ಟೆಕ್ನಿಕಲ್ಲಿಗೆ ಸುತ್ತಾ ಇರೋದ್ರಿಂದ ಆ ವೆಹಿಕಲ್ಲು ಅದೇ ಫುಲ್ಲು ಟರ್ನಿಂಗ್ ಕೊಟ್ಟು ವ್ಯೂ ಕೊಡುತ್ತೆ. ಇದು ನಮ್ಮ ಕಾಲದಲ್ಲಿ ನಾವು ನೋಡಿದ್ದೀವಿ ಮೆಟೋಡರು. ಸೊ ಈ ಮೆಟೋಡರಲ್ಲಿ ಟ್ರಿಪ್ಸ್ಗೂ ಹೋಗ್ತಾಯಿದ್ವಿ ನಾವು ಆವಾಗ. ಈಗ ಟೆಂಪೋ ಟ್ರಾವೆಲರ್ ಎಲ್ಲ ಬಂದಿದೆ. ಆಗ ನಮಗೆ ಈ ಮೆಟೋಡರ್ಸು ತುಂಬ, ಬಟ್ ಈ ಕಲರ್ ಹಾಕಿರೋ ಅಂಥ ಡಿಸೈನಲ್ಲಿ ಪೇಂಟಿಂಗ್ ಮಾಡಿರೋ ಅಂಥ ಮೆಟೋಡರಲ್ಲಿ ನಾವು ಓಡಾಡಿಲ್ಲ. ಸೊ ದಟ್ ಈಸ್ ಅ ಮೇನ್ ಥಿಂಗ್. ರೆಗ್ಯುಲರ್ ಮೆಟೋಡರ್ಸು ಗ್ರೀನು, ಬ್ಲೂ ಈ ಥರ ಬರುತ್ತೆ, ಅದರಲ್ಲಿ ನಾವು ಓಡಾಡಿದ್ದೀವಿ. ಬಟ್ ಈ ಥರ ಒಂದು ಆರ್ಟ್ ಮಾಡಿರೋದ್ರಲ್ಲಿ ನಾವು ಓಡಾಡಿಲ್ಲ. ಬಟ್ ಈ ಆರ್ಟಿಸ್ಟ್ಗೆ ಒಂದು ಸೆಲ್ಯೂಟು. ಯಾಕಂದರೆ ಒಂದು ಚಿತ್ರ ಪೇಪರಲ್ಲಿ ಬಿಡಿಸೋವಾಗ ಹಾಳಾಯಿತು ಅಂದರೆ ಚಿತ್ರ ಹರಿಬೋದು, ಇಲ್ಲಿ ಮಾಡ್ಬೋದು. ಬಟ್ ಇಲ್ಲಿ ಮಾಡೋವಾಗ ಅದು ಇಟ್ ಈಸ್ ಅನ್ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಬಟ್ ಆ ಒಂದು ಎಕ್ಸ್ಪೀರಿಯೆನ್ಸ್ ಇವ್ರಿಗೆ ಒಂದು, ಆ ಕಲೆಗೆ ಒಂದು ಬೆಲೆ ಅಂತೀವಲ್ಲ, ಆ ರೀತಿ. ಸೊ ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು. ಈಗೆಲ್ಲ ಕಂಪ್ಯೂಟರ್ ಪ್ರಿಂಟಿಂಗ್ ಬಂದೈತೆ.
ಬಟ್ ಎಂಡ್ ಆಫ್ ದಿ ಪಾಯಿಂಟ್ ಈ ಥರ ಪೇಂಟಿಂಗು ಇದೆಲ್ಲ ಕಲಿತ್ರೆ ತುಂಬ ಒಳ್ಳೆಯದು. ಈ ಗಾಡಿನೂ ನೋಡಿದ್ದೀನಿ, ಮೋಂಟೋನಾ ಕಾರ್ ಅನ್ಕೋತೀನಿ, ಯಾಕಂದರೆ ಇಲ್ಲಿ ಹೆಸರಿಲ್ಲ, ಬಟ್ ಇದು ಒಂದು ಮೆಮೊರಿ. ಮಾಡಲ್ ಹೆಸರಲ್ಲೂ ಇಲ್ಲ. ಇತ್ತೀಚೆಗೆ ನಾವು ಎಲ್ಲ ಕೇಳ್ಪಡ್ತಾ ಇರೋದು ಎಲೆಕ್ಟ್ರಿಕ್ ವೆಹಿಕಲ್. ಆ ಎಲೆಕ್ಟ್ರಿಕ್ ಅಂದರೆ ಇ ವಿ ಫಸ್ಟ್ ವೆಹಿಕಲ್ಲು ಮಹೇಂದ್ರ ಅವ್ರದ್ದು ರೇವಾ ಅಂದ್ಬಿಟ್ಟು. ಸೊ ಇದೊಂಥರ ಇದು. ಮತ್ತು ಇದು ನೋಡಿ, ಇದು ಯಾರೋ LIC ಲೋಗೋ ಹಾಕಿದ್ದಾರೆ. ಸೊ ಐ ಆಮ್ ಪ್ರೌಡ್ ದಟ್ ಐ ಆಮ್ ಆಲ್ಸೋ ಪಾರ್ಟ್ ಆಫ್ ದ. ಸೊ ಇದು ನಾನು ಒಬ್ಬರು ಕಸ್ಟಮರ್ ನನಗೆ ಹೇಳಿದರು, ಸರ್ ಮುಂಚೆ ಎಲೆಕ್ಟ್ರಿಕ್ ವೆಹಿಕಲ್ಸ್ ಸಿಗಲಿಲ್ವಲ್ಲ, ಎಲೆಕ್ಟ್ರಿಕ್ ವೆಹಿಕಲ್ಸ್ ಎಕ್ಸ್ಪೀರಿಯನ್ಸ್ಗೆ ಅವ್ರು ಈ ಗಾಡಿದೆ ತೋರಿಸ್ತಾ ಇದ್ರಂತೆ, ಒಬ್ಬರು ಸೀನಿಯರ್ ಸಿಟಿಸನ್ನು. ಅದನ್ನು ನನ್ನ ಹತ್ರ ಬಂದಿದ್ದರು. ರೀಸನ್ ಏನಂದರೆ ನಂದು ಎಲೆಕ್ಟ್ರಿಕ್ ಚಾರ್ಜಿಂಗ್ ಪಾಯಿಂಟ್ ಸ್ಟೇಷನ್ ಒಂದು ಇದು ಮಾಡಿದ್ದೆ, ಅದು ಇನ್ನೊಂದು ವಿಡಿಯೋಲ್ ಐತೆ. ಆ ಮೂಮೆಂಟಲ್ಲಿ ಅವರ ಈ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡಿದ್ರು. ಯಾಕಂದರೆ ಎಷ್ಟು ಸೇಫು ಮತ್ತು ಯಾವ ಥರ ಮೈಲೇಜು, ಯಾವ ಥರ ಪಿಕಪ್ ಇರುತ್ತೆ, ಏನು ಸೌಂಡ್ ಇರುತ್ತೆ ಅಂದ್ಬಿಟ್ಟು. ಅವ್ರದ್ದು ರೇವಾ ಗಾಡಿಯಾಗಿತ್ತು. ಈಗಲೂ ರೇವಾ ವೆಹಿಕಲ್ಸು ಸೇಲ್ಸ್ಗೆ ಸಿಗ್ತಾಯಿದೆ ಸೆಕೆಂಡ್ಸಲ್ಲಿ, ಹೊಸದಿಲ್ಲ. ಇದ್ರ ಬಗ್ಗೆ ಏನು ಹೇಳೋಂಗಿಲ್ಲ ಬಿಡ್ರೆ, ತುಂಬ ಜನಕ್ಕೆ ಮಕ್ಕಳಿಗೂ ಎಲ್ಲ ಗೊತ್ತು. JCB ಇದ್ರ ಕೆಲಸ ಡಿಫ್ರೆಂಟ್. ನೋಡಿ, ಮುಂದೆ ಎತ್ತಿ ಹಾಕೋದು ಐತೆ, ಮುಂದೆ ಕೈ ಥರ ಎತ್ತೋದು ಐತೆ. ಮತ್ತು ಈ ರೋಡ್ಸ್ ಎಲ್ಲ ಕೂತ್ಕೊಂಡು ಎಂಟೈರ್ ವೆಹಿಕಲ್ ಟರ್ನು ಆಗತ್ತಿದು. ಸೊ ಈ ಔಟ್ಲುಕ್ ಹೆಂಗೆ ಬರುತ್ತೆ ಮುಂದಕ್ಕೆ ಅಂತ ಒಂದು ಪ್ಲ್ಯಾನ್ ಐತೆ. ಕೆಫೆಟೇರಿಯಾ ಎಲ್ಲ ಹೇಳೋದ್ನೆಲ್ಲ ಸ್ಟಾರ್ಟಿಂಗಲ್ಲಿ ನಿಮಗೆ ಲೆಫ್ಟಲ್ಲಿ, ಆ ಜಾಗದಲ್ಲಿ ಯಾವ ರೀತಿ ಬರುತ್ತೆ ಅಂತ ಮಾಡ್ತವ್ರೆ. ಸೊ ಇಲ್ಲಿ ವೆಹಿಕಲ್ಸು ಯಾವ ರೀತಿ ಇನ್ ಆ್ಯಂಡ್ ಎಕ್ಸಿಟ್ ಅಂತ ತೋರಿಸ್ತವ್ರೆ. ಸೊ ಅದೇ ರೀತಿ ಎಂಟೈರ್ ಪಾರ್ಕಿಂಗ್ ಏರಿಯಾ ಮತ್ತು ಮ್ಯೂಸಿಯಮ್ ಆಗ್ಬೋದು, ರ್ಯಾಂಪ್ ಎಲ್ಲ ಐತೆ, ಡ್ರೈವ್ ಥ್ರೂ ರೆಸ್ಟೋರೆಂಟು, ಪ್ರತಿಯೊಂದೂ ಮ್ಯಾಪ್ ಮುಖಾಂತರ ಇಲ್ಲಿ ಹೈಲೈಟ್ ಮಾಡಿಕ್ಕಿದ್ದಾರೆ. ಸೊ ಇದು ಗೇಟ್ ಎಂಟ್ರೆನ್ಸ್ ಅಂತ ಆದ ತಕ್ಷಣ ಯಾವ ಲುಕ್ ಬರುತ್ತೆ ಅಂತ ಕೊಡ್ತವ್ರೆ. ಸೊ ಇದು ನಾನು ನಿಮ್ಗೆ ತೋರಿಸಿದ್ದೀನಿ. ಏನೋ ಇದಕ್ಕೆ ಒಂದು ಹೆಸರು ಬರುತ್ತೆ, ಏನಂದರೆ ಡೌನ್ ಥಿಯೇಟ್ರ್ ಅಂತ ಏನೋ ಹೇಳಿದ್ರು. ಬೈಕ್ ಬರ್ತಾಯಿಲ್ಲ. ಸೊ ಇದು ಫುಲ್ ಲೈಟಲ್ಲಿರುತ್ತೆ ಈ ಕಡೆ ಎಲ್ಲ, ಕೆಳಗಡೆ ಹೋಮ್ ಥಿಯೇಟ್ರ್ ತನಕ. ಸೊ ಈ ಸರೌಂಡಿಂಗ್ಸ್ ಯಾವ ಲುಕ್ ಬರುತ್ತೆ ಅಂದ್ಬಿಟ್ಟು ಡ್ರೈವಿಂಗ್ ಥಿಯೇಟ್ರ್ ಯಾವ ಲುಕ್ ಬರುತ್ತೆ ನೋಡಿದ್ರೆ. ಎಂಟೈರ್ ಮ್ಯಾಪ್. ಸೊ ಎಂಟ್ರಿ ಪಾಯಿಂಟು, ನೋ ಎಂಟ್ರಿ ಪಾಯಿಂಟು, ಎಲ್ಲೆಲ್ಲೇನಿದೆ ಮ್ಯಾಪ್ಸು. ಸೊ ಇದು ಹುಂಡೈ ವೆಹಿಕಲ್ಲು 2006. ಇದು 2005 ಹಿಂದೂಸ್ತಾನ್ ಸೊನಾಟಾ ಗೋಲ್ಡ್. ಇದು ನಾನು ಅನ್ಕೋತೀನಿ ಸಿಯಲೋ ಅಂತ. ಕೆ ಆಲ್ಟೋ. '96. Juno door sedan. ಇದು ಓಪನ್ ವೆಹಿಕಲ್ 1962 ಸ್ಟೇರ್ ಪಂಚಿಂಗ್.
1957 ಹೆಡ್ಲೈಟ್ ಒಂದು ಸೆಂಟ್ರಲ್ ಚೆನ್ನಾಗಿದೆಯಲ್ಲ, ಆಟೋಲ್ ಲೈಟ್ ಇಟಲಿದು. (1964) ಸೂಪರ್ ಸೆಲೆಕ್ಟ್. ಇದು ಫಿಯಟ್ ಕಂಪನಿದು 1962. ಇದು ಫಿಯಟು. ಸೊ ಅಂಬಾಸಡರ್ ಫಿಯಟ್ ಅಂದರೆ ಇಟ್ ಇಸ್ ಒನ್ ಬ್ರ್ಯಾಂಡ್ ಕಾಂಪಿಟೇಷನ್ಸಲ್ಲಿದ್ದರು. ಇವತ್ತಿಗೂ ಈಗ ನಮ್ಮ ಮುಂಬೈ ಟ್ಯಾಕ್ಸಿಸು ಇದೆ. ಆವತ್ತಿನ ಬಾಂಬೆ, ಇವತ್ತಿನ ಮುಂಬೈ. ಇದು ಒಂಥರ ಸೂಪರ್ ಗಾಡಿನೇ. ಅಂಬಾಸಡರ್ ಅಂದರೆ ಫಿಯಟ್ ಅಂದರೆ ಅಂಬಾಸಡರ್. ಆಮೇಲೆ ಇಲ್ಲಿ ನೋಡ್ಬೋದು, ಅಲ್ಲಿ ಮೀಟ್ರ್ ಆಚೆ ತಿರುಗಿಸ್ತಾ ಇದ್ದಿದ್ದು ಲಗೇಜ್ ಕ್ಯಾರಿಯರು ನೋಡಿ. ಅದಕ್ಕೆ ಇಲ್ಲಿ ನಮ್ಮ ಅಂಬಾಸಡರ್ ಒಂದು ಇಟ್ಬಿಟ್ಟಿದ್ದಾರೆ. ಇದು ನಮ್ಮ ಡಾಕ್ಟರ್ ಸಿಂಹ, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಯೂಸ್ ಮಾಡ್ತಾ ಇದ್ದಿದ್ದಂಥ ಕಾರು. ಇದು ಡ್ಯಾಟ್ಸನ್ ಅಂದ್ಬಿಟ್ಟು ನಮ್ಮ ದಾದಾ ಡಾಕ್ಟರ್ ಸಾಹಸ ಸಿಂಹ ವಿಷ್ಣುವರ್ಧನ್. ನೈನ್ಟೀನ್ 1958 4 ವೀಲ್ ಟ್ರಕ್ ಅಂದ್ಬಿಟ್ಟು ಡ್ರೈವನ್ ಬುಕ್ ಮಾಡಿದ್ದು. ಇದು ನಮ್ಮ ಗೂಡ್ಸು ಕಮರ್ಷಿಯಲ್ ವೆಹಿಕಲ್ಲು ನೋಡಿ. ವಿಲೇಜ್ ಟ್ರಕ್ 475 1958 ಮಾಡಲು ನಮ್ಮ ವಿಲೇಜ್ ಲೋಗೋ. ಫ್ರಂಟ್ ಟಾಪ್ ಎಷ್ಟು ಹೈಟ್ ಇತ್ತು, ಫ್ರಂಟ್ ವಿಂಡ್ ಶೀಲ್ಡ್ ಲುಕ್ಕು ಸಾಕು. ಇದು ನಮ್ಮ ಲಾರಿಗಳು. ಆಲ್ ಇಂಡಿಯಾ ಪರ್ಮಿಟು, ಸ್ಟೇಟ್ ಪರ್ಮಿಟು, ಸೌತ್ ಇಂಡಿಯಾ ಪರ್ಮಿಟು ಅಂತ ಇವಾಗ ಏನು ಓಡಾಡ್ತಾ ಇದೆಯೋ ಅದೇ ರೀತಿಯಲ್ಲಿ ಓಲ್ಡ್ ಮಾಡಲು ಔಟ್ ಇಂಜಿನ್ನೆಲ್ಲ ಔಟ್ಸೈಡ್ ಇದ್ದಿತ್ತು. ಅವಾಗ ಬಸ್ಗಳಿಗೂ ಹಂಗೆ ಇತ್ತು. ಈಗ ಬಸ್ಗಳಿಗೆ ಒಳಗಡೆ ಇಂಜಿನ್ ಬರ್ತಾಯಿದೆ ಇರೋದು. ಇದು ಫೋರ್ಡ್ ಕಂಪನಿ. ಎಲ್ಲ ರೆನೋವೇಟ್ ಮಾಡಿ ಇಟ್ಟಿರೋಂಥ ವೆಹಿಕಲ್ಸ್. ಸೊ ಈ ಲಾರಿಗೂ ನೀವು ಲುಕ್ಕು ಕಂಪ್ಲೀಟ್ ಚೇಂಜು. ಇದು ಬಂದು ನಮ್ಮ ಟಾಟಾ ಲಾರಿ MW 4576 ಅಂದ್ಬಿಟ್ಟು 1973 ಮಾಡಲು 6 ಸಿಲಿಂಡರ್ಸು ಡೀಸೆಲ್ ಇಂಜಿನ್ನು 5000 kg. ಕುಂದಾಪುರ ಅಲ್ಲಿ ಅವರು ಫೋಟೋನೂ ಇದೆ. ನಮ್ಮ ಟಾಟಾ ಲೋಗೋ ಇದೆ. ನೋಡಿ ಟಾಪ್ ಫ್ಲೋರಲ್ಲಿ ಹೋಗಿದ್ದಲ್ಲ, ಅಲ್ಲಿ ಸೆಂಟ್ರಲ್ ಫ್ಯಾನ್ ಹಾಕಿರೋದು ಹೆಂಗೆ ಸುತ್ತಾ ಇದೆ. ಸೊ ಅಲ್ಲಲ್ಲಿ ಈ ಥರ ಬೆಂಚ್ಗಳು ಇಟ್ಟಿದ್ದಾರೆ. ಸೀನಿಯರ್ ಸಿಟಿಸನು ಮತ್ತು ಯಾರೇ ಆಗಲಿ ಈಗ ನೋಡ್ಕೊಂಬರೋವಾಗ ಕಂಟಿನ್ಯೂ ವಾಕ್ ಮಾಡಿರ್ತಾರಲ್ಲ, ಸೊ ಕೂತ್ಕೊಂಡು ಸ್ವಲ್ಪ ರೆಸ್ಟ್ ತೊಗೊಳ್ಳೋಕ್ಕೆ ವ್ಯವಸ್ಥೆ ಆಗಿದೆ ಇಲ್ಲಿ. ನೋಡಿ ಇದು ಸುತ್ತಾ ಇದೆಯಲ್ಲ, ಇದ್ರ ಮೇಲೇನು ನೋಡಿ ಇಲ್ಲಿ ಇನ್ನೂ ಹಿಂದುಗಡೆ ಹಳೆ ಕಾಲದ ಸೈಕಲ್ಲು, ಸ್ಕೂಟ್ರು, ಮೋಟ್ರ್ ಬೈಕ್ಸು ಎಲ್ಲ ಇಟ್ಟವ್ರೆ. ಸೊ ಇನ್ನೂ ಇಲ್ಲಿ ವರ್ಕ್ ನಡೀತಾ ಇದೆ. ಸೊ ಇಲ್ಲಿ ನಾವು ನೋಡಿದಂಥ 3-4 ಟೂ ವೀಲರ್ಸೇ, ಬಟ್ ಇನ್ನೂ ಇಲ್ಲಿ ಒಳಗಡೆ ಎಲ್ಲ ಸುಮಾರು ಇಟ್ಟಿರೋದ್ರಿಂದ ನೋಡಿ ಹಳೆ ಕಾಲದ ಸೈಕಲ್ಲು, ಇದು ಆ್ಯಂಟಿಕ್ ಪೀಸ್ ಎಲ್ಲ ಇನ್ನೂ ಮಾಡ್ತಾಯಿದ್ದಾರೆ. ಇನ್ನೂ ಕೆಲವು ದಿನಗಳಲ್ಲಿ, ತಿಂಗಳುಗಳಲ್ಲಿ ಇದೆಲ್ಲ ಅಪ್ಡೇಟ್ ಆಗುತ್ತೆ. ಸೊ ಇನ್ನು ಮುಂದೆ ಇದೆಲ್ಲ ಇನ್ನೂ ನೋಡೋಕ್ಕೆ ಚೆನ್ನಾಗಿರುತ್ತೆ. ಹಳೆಯ ಕಾಲದ್ದು ದ್ವಾರಗಳು
ಬಾಗಿಲು ಅಥವಾ ರೂಫ್ ಟಾಪು ಈ ಥರ ಡಿಸೈನ್ಸಲ್ಲಿ ಮಾಡ್ತಾಯಿದ್ರು. ಸೊ ಆಗಿನ ಕಾಲದ ಕೆತ್ತನೆ ನೋಡಿ. ಆಗಿನ ಕಾಲದ ಬಾಗಿಲುಗಳಿಗೆ ಈ ಥರ ಚೈನ್ಗಳಾಗ್ತಾ ಇದ್ದಿದ್ದು. ಮನೆ ಮುಂದೆ ಈ ಥರ ಹೆಂಚಿರ್ತಾಯಿತ್ತು. ಸೊ ಇದು ನೋಡ್ಬೋದು. ನೋಡಿ, ಇಲ್ಲಿ ಕೂತ್ಕೊಳ್ಳೋಕೆ ಒಂದು ಬೆಂಚ್ ಇಕ್ಕಿದ್ದಾರೆ. ಹಳೆ ಕಾಲದ್ದು ಮನೆ ಮುಂದೆ ಸ್ವಲ್ಪ ಹೆಂಚು ಮುಂದೆ ಬಂದು ಅದ್ರ ಮೇಲೆ ಹೆಂಚಿಕ್ತಾ ಇದ್ದಿದ್ದು. ಆಗಿನ ಕಾಲದ್ದು ಮನೆ ಬಾಗಿಲುಗಳು, ಬಾಗಿಲ ಶೈಲಿ, ವಾಸ್ಕಲ್ಲು, ಸೊ ಹೆಂಗಿರಬೇಕು ಅಂತ ಸ್ತಂಭಗಳು. ಆಗಿನ ಕಾಲದ್ದು ಕಿಟಕಿಗಳು, ಮುಂದೆ ಕಲ್ಲಿನ ವಿಗ್ರಹ ಕೆತ್ತಿರೋದು. ಗಡಿಯಾರ ಇದು ಕೆಳಗಡೆ ಲೆಫ್ಟು ರೈಟು ಚೇಂಜ್ ಆಗ್ತಾ ಇತ್ತು. ಸೆಕೆಂಡ್ಸ್ ಮುಳ್ಳು ಅಂತ ಇದ್ವಿ. ಬಾಗಿಲು ದಾಟಕ್ಕೆ ಮುಂಚೆ ದ್ವಾರದಲ್ಲಿ ಒಂದು ಕಲಾಕೃತಿಗಳು, ಸ್ಟೆಪ್ಸ್ ಥರ ಕೆತ್ತಿರೋ ಅಂಥ ವಾಸ್ಗಳು. ಹಳೆಯ ಕಾಲದ ಗಂಟೆ, ಸ್ಪೂನು, ತಟ್ಟೆ, ಚಾಕು, ಕತ್ತಿಗಳು. ಇದು ಇವತ್ತಿಗೂ ಶಾಸ್ತ್ರ ಮಾಡ್ತಾರೆ. ಸೇಮ್ಯ ಅಂತೀವಿ. ಈಗ ಶಾಸ್ತ್ರ ಕೈಯಲ್ಲೇ ಮಾಡ್ತಾರೆ. ಒತ್ತು ಶಾವಿಗೆ ಅಂತೀವಿ ಅದನ್ನು, ಕರೆಕ್ಟು. ಇದು ರಾಗಲ್ ರಾಯ್ ಅಂತ ಅದು ಅಕ್ಕಿ ಹಾಕಿ ಇಟ್ಟು ತೆಗಿತಾ ಇದ್ದಿದ್ದು. ಇದು ದವಸೆ ಧಾನ್ಯ ಇಡ್ತಾ ಇದ್ದಿದ್ದು. ಜೀರಾ, ಮೆಣಸು, ಸಾಸಿವೆ ಬಿತ್ತ ಈ ಥರ ಅರಿಶಿನ, ಕುಂಕುಮ, ಗಂಧಕಾಯಿ ಇದೆಲ್ಲ ಇಡೋವಂಥ ತಟ್ಟೆ. ಇದು ನಮ್ಮ ಟಾಟಾಯ್ಸ್ ಮಚ್ಚಾವತಾರ. ಇದ್ರ ಈ ಥರ ಒಂದು ಪೀಠದ ಮೇಲೆ ಕುತ್ಕೊಂಡು ಕೊಬ್ಬರಿ ತುರಿತಾ ಇದ್ದಿದ್ದು. ಇದು ಕೊಬ್ಬರಿ ತುರಿಯೋದು. ಇದು ಕಾಫಿ, ಟೀ ಕೊಡೋವಂಥದ್ದು. ಗ್ಲಾಸ್ಗಳಿಗೆ ಇಟ್ಕೊಂಡು ಹೋಗೋದು. ಆಗಿನ ಕಾಲದ್ದು ಬುಟ್ಟಿಗಳು. ಆಗಿನ ಕಾಲದ ಬೀಗಗಳು, ನಂಬರ್ ಬಾಕ್ಸ್ ಆಗ್ಬೋದು, ಕತ್ತಿ, ಪೀಠ, ಗಂಟೆ. ಈಗ ನಾವು ಜಿಮ್ಗೆ ಹೋಗ್ಬಿಟ್ಟು ಡಂಬಲ್ಸ್ ಮಾಡ್ತೀವಲ್ಲ, ಆಗಿನ ಕಾಲದ ಡಂಬಲ್ಗಳಿವೆಲ್ಲ ಎಕ್ಸಸೈಸ್ ಮಾಡ್ತಾ ಇದ್ದಿದ್ದು. ಆಗಿದ್ದ ಕಣ್ಣು ಮನೆಗಳು, ಮಜ್ಜಿಗೆ ಸುರಿಸೋದು, ಗರಗಸೆ, ಬಾವಿಯಲ್ಲಿ ನೀರು ಸೇರಬೇಕಂದ್ರೆ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಇದು ಬಿಸಿ ನೀರು ಕಾಯಿಸೋದು, ಹಿಟ್ಟು ಮಾಡೋಕ್ಕೆ. ಇದು ನಮ್ಮ ಧನುಷ್ ಈ ಥರ ಇಡ್ತಾ ಇದ್ದಿದ್ದು. ಇದು ನಮ್ಮ ಹಳೆ ಕಾಲದ್ದು. ಸೊ ವರ್ಷಕ್ಕೊಂದು ಬೆಳೆ ಬರುತ್ತೆ, 2 ಬೆಳೆ ಬರುತ್ತೆ ಅಂತೀವಲ್ಲ, ಆಗ ನಮ್ಮ ಅಕ್ಕಿ, ರಾಗಿ ಎಲ್ಲ ಇಂಥ ದವಸ ಧಾನ್ಯಗಳಲ್ಲಿ ಇಂಥದ್ರಲ್ಲಿ ನಾವು ಇಟ್ಕೊಂಡು ಆ ವರ್ಷನ ಅಡುಗೆಗಳಿಗೆ ಉಪಯೋಗಿಸ್ಕೊಳ್ತಾ ಇದ್ದೀವಿ. ಇದು ತಕ್ಕಡಿ, ಇದು ಸೇರು, ಮಾನಿಕೆ,
ಅಂದರೆ ಪೆಟ್ರೋಲು ಆಗ್ಬೋದು, ಎಣ್ಣೆ ಆಗ್ಬೋದು, ಇದೆಲ್ಲ ಆವಾಗ ಇದರಲ್ಲಿ ಕೊರತೆ ಆಗ್ತಾಯಿದ್ದಿದ್ದು. ಇದೆಲ್ಲ ಬಾಂಡ್ಲಿಗಳು, ಇದು ರೋಲು, ಇದು ದೀಪಗಳು, ಮಿರರ್, ಖಡ್ಗ, ಇದೆಲ್ಲ ನಮ್ಮ ಈಗಿನ ಕಾಲದ ಬಿಡ್ಕೆ ಇರ್ಬೋದು. ಆಗಿನ ಕಾಲದಲ್ಲಿ ಇದರಲ್ಲಿ ಬಂಗಾರ, ವೈಢೂರ್ಯ, ವಜ್ರ, ಹಾರ, ನಕ್ಲೇಶು ಎಲ್ಲ ಎತ್ತಿಟ್ಕೊತಾ ಇದ್ದಿದ್ದು. ಇದು ನಮ್ಮ ಅಡುಗೆ ಪಾತ್ರೆ, ಇಡ್ಲಿ ಎಲ್ಲ ಆವಾಗಿನ ಕಾಲದಲ್ಲಿ ಹಿಂಗೆ ಮಾಡ್ತಾಯಿದ್ದಿದ್ದು. ಮತ್ತು ಇದು ಬಂದು ಒಲೆ ಹತ್ತಿಸೋಕ್ಕೆ ಈ ಜಾಗದಲ್ಲಿ ಏನಿದೆಯೋ ಇಲ್ಲಿ ಪಂಪ್ ಮಾಡಿದ್ರೆ ಇಲ್ಲಿಂದ ಏರ್ ಬರೋದು. ಸೊ ಒಲೆ ಊದೋಕ್ಕೆ ಅದನ್ನು ಬಳಸ್ತಾಯಿದ್ರು. ಸೊ ಇದೊಂದು ಇಂಜಿನ್ನು, ಆಗಿನ ಕಾಲದ ತಟ್ಟೆಗಳು. ಇದು ಮಹಾಭಾರತ, ರಾಮಾಯಣ ಎಲ್ಲ ರಚಿಸಿದ್ರಲ್ಲ, ಸೊ ಆಗಿನ ಕಾಲದ ಲಿಪಿಗಳು, ಆಗಿನ ಕಾಲದ ಪೇಪರಲ್ಲಿ ಬರೆದಿರೋವಂಥ ಅಕ್ಷರಗಳು. ಇದು ಮಾತು ಬರ್ತಾಯಿಲ್ಲ, ಯಾಕಂದರೆ ಅದನ್ನು ಜೋಪಾನವಾಗಿ ಎತ್ತಿಟ್ಕೊಂಡಿರ್ತೀವಲ್ಲ, ಅದೇ ಗ್ರೇಟು. ನೋಡಿ ಎಷ್ಟು ಡ್ಯಾಮೇಜ್ ಆಗಿದೆ, ನೀವು ನೋಡ್ಬೋದು. ಇಲ್ಲೆಲ್ಲ ಕೆಲವು ಡ್ಯಾಮೇಜಸ್ ಆಗಿದೆ, ಆದ್ರೂ ಅಂಥದ್ದನ್ನು ಸೆಕ್ಯೂರ್ಡ್ ಮಾಡಿದಾರಲ್ಲ, ತುಂಬ ಖುಷಿಯಾಗತ್ತೆ. ಇದನ್ನು ಕಟ್ಟೋವಂಥ ದಾರಗಳು ಇಟ್ಕೊಂಡವ್ರೆ, ಅದರದ್ದು ದಬಳ ಇಟ್ಟವ್ರೆ. ಇದು ಪಂಚಾಂಗ. ಇದು ನೋಡ್ಬೋದು. ಸಂಸ್ಕೃತಿನೋ ಹಿಂದಿನೋ ಗೊತ್ತಿಲ್ಲ, ಬಟ್ ಆಗಿನ ಭಾಷೆಯಲ್ಲಿ ಬರೆದಿರೋದು. ಇದು ನಮ್ಮ ಮೈಸೂರು ಸ್ಟಾರ್ ಪತ್ರಿಕೆ. ಆಗಿನ ಕಾಲದ ಪೇಪರು, ಅಂದರೆ ಆ ಪೇಪರ್ಗೆ ಗಂಜಿ ಹಾಕಿ ಏನೋ ಮಾಡ್ತಾರೆ ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು. ಇದರಲ್ಲಿ ಮಾಡಿರೋಂಥ ಪೇಪರಲ್ಲಿ ಈ ಲೆಟರ್ಸ್ ಬರೆದವ್ರೆ. ಇಲ್ಲಿ ಆಗಿನ ಕಾಲದ್ದು ಸೀಲು, ಗೌರ್ಮೆಂಟ್ ಆಫ್ ಮೈಸೂರು. ಆಗಿನ ಕಾಲದ್ದು ಬರೆದಿರೋಂಥದ್ದು ಪುಸ್ತಕಗಳ ರೂಪದಲ್ಲಿ ಇಲ್ಲಿಟ್ಟವ್ರೆ. ಇದು ಶಿಲಾಶಾಸನ ಅಂತೀವಿ. ಇದು ನಾವು ನೋಡಿರೋಂಥ ಪೇಪರ್ಗಳು. ಈ ಪೇಪರೆಲ್ಲ ನಾವು ಯೂಸ್ ಮಾಡಿದ್ದೀವಿ. ಇದು ದೂರಬೀನು, ದೂರದ್ದು ಹತ್ರಕ್ಕೆ ನೋಡೋದು. ಇದು ಆಗಿನ ಕಾಲದ್ದು ಫೋನು, ತಿರುಗಿಸ್ಬಿಟ್ಟು ಒಂದು ಮಾತಾಡೋದು, ಒಂದು ಕಿವಿಯಲ್ಲಿ ಇಟ್ಕೊಳ್ಳೋದು. ಸೊ ಇದು ಒಂದು ರೀತಿಯ ಫೋನು. ಸೊ ಇದು ಕ್ಯಾಮ್ರಾಗಳು, ಝೂಮಿಂಗ್ ಹಾಕಿ ಎಲ್ಲ ಇದು ಮಾಡ್ತಾಯಿದ್ದು. ಇದೆಲ್ಲ ಬಾಕ್ಸ್ ಕ್ಯಾಮ್ರಾಸ್, ಸೋನಿ ಬಾಕ್ಸ್ ಕ್ಯಾಮ್ರಾ. ಇದು ಬಾಕ್ಸ್ ಕ್ಯಾಮ್ರಾ. ಇದು ದೂರಬೀನು, ದೂರದ್ದು ಪತ್ರಕ್ಕೆ ನೋಡುವಂಥ ಯಂತ್ರ. ಇದು ನಮ್ಮ ಹಳೆ ಕಾಲದ್ದು ಟೈಪ್ರೈಟರು. ಆ ಟೈಪ್ರೈಟ್ರು ಯಾವ ರೀತಿ ಕೆಲಸ ಮಾಡುತ್ತೆ ಮಾಡಲ್ ಇದೈತೆ. ಇಲ್ಲಿ ನೋಡ್ಬೋದು ಟೈಪ್ರೈಟಿಂಗು. ಇಲ್ಲಿ ಅಕ್ಷರಗಳು, ಕೋಡ್ಸ್ನ ಎಂಟ್ರಿ ಮಾಡ್ತಾ ಇದ್ದಿದ್ದು. ಇದು ಟೈಪ್ರೈಟಿಂಗು. ಇದು ನನ್ನ ಪ್ರಕಾರ ಫ್ಯಾಮಿಲಿ ಫೋಟೋ ಎಲ್ಲ ತೆಗೆಯುವಾಗ ಇದನ್ನು ಎಕ್ಸ್ಟೆಂಡ್ ಮಾಡ್ಕೋತಾರೆ, ಝೂಮಿಂಗ್. ಎಲ್ಲ ಝೂಮ್ ಇನ್ನು ಝೂಮ್ ಔಟು ಮಾಡಿಕೊಂಡು ಬಳಸ್ತಾ ಇದ್ದಂಥ ಕ್ಯಾಮ್ರಾಗಳು.
ಕಾಲದ್ದು ಲಾಕರ್ಗಳು. ಮನೆಗಳಲ್ಲಿ ದೊಡ್ಡ ದೊಡ್ಡ ಸಾಹುಕಾರಗಳು ಕಬ್ಬಿಣದ ಪೆಟ್ಟಿಗೆ ಅಂತ ಇದ್ದರು, ಇದಿಡ್ತಾಯಿದ್ರು. ಇದು ಹಳೆಯ ಕಾಲದ ಭಾವಚಿತ್ರಗಳ ಫೋಟೋಸ್. ಮನೆಗಳಲ್ಲಿ ಇದನ್ನು ಇಟ್ಕೊಂಡು ದೇವರುಗಳ ಪೂಜೆ ಸಲ್ಲಿಸ್ತಾ ಇದ್ದಿದ್ದು. ಇದೆಲ್ಲ ಫುಡ್ ಕಲರ್ ಪೇಂಟ್ಸು. ಇವಾಗ ಕೆಮಿಕಲ್ ಪೇಂಟ್ಸ್ ಏನು ಬಂದಿದೆಯೋ ಆಗ ಫುಡ್ ಕಲರ್ ಪೇಂಟ್ಸು. ಮತ್ತು ಆ ಪೇಂಟ್ಸು ಲೈಫು ಲಾಂಗು, ಅಂದರೆ ಲಾಂಗ್ ಲೈಫ್ ಅದರದ್ದು. ಸೊ ಅದೇ ರೀತಿಯಲ್ಲಿ ಕೆಲವೊಂದು ಮಾಡಲ್ ಏನು ಅಂತ ಗೊತ್ತಿಲ್ಲ, ಬಟ್ ಇದೆಲ್ಲ ಹಳೆ ಕಾಲ. ಇದು ಒಂದು ಪೆಟ್ಟಿಗೆ, ಹಳೆಯ ಕಾಲದ ಗಡಿಯಾರ. ಹಳೆಯ ಕಾಲದ ಗಡಿಯಾರಗಳು. ಇದು ನೋಡು ಕಲ್ಕತ್ತಾದು. ಇದು ಆಗಿನ ಕಾಲದ್ದು ರಾಜರ ಫೋಟೋಗಳು. ಸ್ಟುಡಿಯೋಲ್ಲಾಗಿರ್ಬೋದು ಅಥವಾ ಚಿತ್ರೀಕರಣ ಮಾಡಿರೋದು, ಪೇಂಟ್ ಮಾಡಿರೋದು. ಇದು ಕೆಲವೊಂದು ನೋಡಿ, ಅವಾಗಲೇ ಈ ಚಮಕಿ ಮೋತಿ ಎಲ್ಲ ಇರ್ತವೆ, ಅದನ್ನು ಹಾಕಿ ಮಾಡಿರೋದು. ಸೊ ಇದು ಶೈನಿ ಆಗೈತೆ. ಇದು ನಮ್ಮ ವೀರಾಂಜನೇಯ. ಬೇಡರ ಕಣ್ಣಪ್ಪಂದು ಸುಬ್ರಹ್ಮಣ್ಯ ಸ್ವಾಮಿ, ಶಕ್ತಿ ಆದಿಶಕ್ತಿ. ನನ್ನ ಪ್ರಕಾರ ಇದು ನಮ್ಮ ಪ್ರಚಂಡ ರಾವಣ ಅಂದ್ಕೊಂಡಿದ್ದೀನಿ. ಇದರಲ್ಲೆಲ್ಲೂ ಹೆಸರು ಇಲ್ಲ. ರವಿವರ್ಮ, ರವಿವರ್ಮ ಪ್ರಸಿದ್ಧ. ಆಗಿನ ಕಾಲದಲ್ಲಿ ಕ್ಯಾಸೆಟ್ ಪ್ಲೇಯರ್ ಇದು. ಈಗಲೂ ಕೆಲವು ಹಳ್ಳಿಯಲ್ಲಿ ಇವರು ದೇವರಾಗಿ ನಿಂತಿದ್ದಾರೆ. ಈ ದೇವ್ರುಗಳ ಹೆಸರು ಗೊತ್ತಿಲ್ಲ, ಬಟ್ ಗ್ರಾಮ ದೇವತೆಗಳಾಗಿ ಅವರು ಗ್ರಾಮವನ್ನು ಕಾಪಾಡ್ತಾ ಇದ್ದಾರೆ ಅಂತ ನಮ್ಮ ಹಳ್ಳಿ ಜನಗಳಿಗೆ ಇದೊಂದು ನಂಬಿಕೆ ಇದೆ. ಸೊ ಕಲಾಕೃತಿ ಇದು ಹಳೆ ಕಾಲದ ನಾಣ್ಯಗಳು. 1 ಅಣ 2 ಅಣ ಅಂತ ನಮ್ಮ ತಂದೆ ಕಾಲದಲ್ಲಿ ಬರ್ತಾಯಿತ್ತು. ನಮಗೆಲ್ಲ 5 ಪೈಸೆ 10 ಪೈಸೆ, 1 ರೂಪಾಯಿ 2 ರೂಪಾಯಿ. ನೋಡಿ ಇಲ್ಲಿದೆ 2 ರೂಪಾಯಿ. ಡಾಲರ್ಸು, ಬೇರೆ ಬೇರೆ ಕಂಟ್ರಿದು ಎಲ್ಲ ಇಟ್ಟವರಲ್ಲಿ. ಕೆಲವು ಕಾಯಿನ್ಸ್ ಬಗ್ಗೆ ನಮಗೆ ಗೊತ್ತಿಲ್ಲ, ಆದರೂ ಇದು ವಿಕ್ಟೋರಿಯಾ ಎಂಪೈರ್ಸ್ ಕಾಯಿನು. ನೋಡಿ ಇಲ್ಲಿ 1 ಗ್ಯಾರಂಟಿ ಆನ ಇಂಡಿಯಾದಿದು. 1 ಅಣ ಅಂತ ಹೇಳ್ತಾ ಇದ್ನಲ್ಲ, ಅದೇ ಅದು. ಸೊ ಈ 50 ಪೈಸೆ 1 ರೂಪಾಯಿ ಇದೆಲ್ಲ ನಾವು ನೋಡಿರೋಂಥದ್ದು. ನೋಡಿ ಇದು 80s 1957 ಇದೆಲ್ಲ ನಾವು ಬಳಸ್ತಾ ಇದ್ವಿ. ಇದು 4 ಕಣಿ, ಇದೆಲ್ಲ ನಾವು ನೋಡಿದ್ದೀವಿ. ನಮ್ಮ ಜನ್ರೇಷನಲ್ಲಿ ಇದಿತ್ತು. ಇಲ್ಲಿ
ನೋಟ್ಗಳು. ಸೊ ಇದು ಬೇರೆ ಬೇರೆ ಕರೆನ್ಸಿದು $50 ಬೇರೆ ಬೇರೆ ಕಂಟ್ರಿದು ಎಲ್ಲ ಇದೆ. ಸೊ ಅದು ಒಂದು ಸ್ಲೈಡಲ್ಲಿ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. £1 ಅಂದ್ಬಿಟ್ಟು ಇಂಗ್ಲೆಂಡು, ಕೆಲವು ನನಗೆ ಗೊತ್ತಿಲ್ಲ. ತಮಗೆ ಇದ್ರ ಬಗ್ಗೆ ಗೊತ್ತಾದರೆ ಯಾವ ಕರೆನ್ಸಿ ಏನು ಅಂತ ಕಮೆಂಟ್ ಹಾಕಿ. ಇದು ನನಗೆ ಗೊತ್ತಿರೋಂಗೆ USA ಅವ್ರದ್ದು ಡಾಲರ್ಸು, $1. ಇದೆಲ್ಲ ವರ್ಲ್ಡ್ ವೈಡು ಸುಮಾರು ಕಂಟ್ರಿಗಳು ಅವರವರ, ಇದು ಬೇರೆ ಬೇರೆ ಕಂಟ್ರಿ ನೋಟ್ಸು. ಸೊ ಅವ್ರವ್ರ ಕಂಟ್ರಿಗೆ ಅವ್ರದ್ದೇ ಆದಂಥ ಒಂದು ಕರೆನ್ಸೀಸು. ಸೊ ಯಾರು ಪ್ರಪಂಚ ಸುತ್ತಕ್ಕಾಗಲ್ವೋ ಇಲ್ಲಿ ಬಂದರೆ ಪ್ರಪಂಚದ ಎಲ್ಲ ರೀತಿಯ ಕರೆನ್ಸೀಸು ಇಲ್ಲಿ ನೋಡ್ಬೋದು. ಅತಿ ಶೀಘ್ರದಲ್ಲೇ ಇಲ್ಲಿ ಒಬ್ಬರು ಗೈಡ್ ಅಪಾಯಿಂಟ್ ಆದರೆ ಅದ್ರ ಬಗ್ಗೆ ಮಾಹಿತಿನೂ ಸಿಗುತ್ತೆ. ಇದು ನನಗೆ ಗೊತ್ತಿರೋಂಗೆ ಇದು ₹2 ನಮ್ಮ ಭಾರತದ್ದು, ₹5, ₹20 ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ನೋಡಿ. ಈಗ ನಾನು ನಿಮಗೆ ತೋರಿಸ್ತಾ ಇರೋದು ಪ್ರಪಂಚಾದ್ಯಂತ ಸ್ಟ್ಯಾಂಪ್ಸ್. ಸೊ ಎಲ್ಲ ದೇಶದ ಸ್ಟ್ಯಾಂಪ್ ಕಲೆಕ್ಷನ್ಸ್. ಇದರಲ್ಲಿ ನಮ್ಮ ಭಾರತದ್ದೇ ಅಲ್ಲದೆ ಬೇರೆ ಬೇರೆ ಎಲ್ಲದು ಮಿಕ್ಸ್ ಆಗಿದೆ. ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಆಗ್ಬೋದು, ರಾಮಕೃಷ್ಣ ಪರಮಹಂಸರದ್ದಾಗ್ಬೋದು, ಮತ್ತು ನಮ್ಮ ಬಾಹುಬಲಿ, ಆಮೇಲೆ ಈ ಒಂದು ಸ್ಟ್ಯಾಂಪ್ಸ್ ಏನಿದೆಯೋ ನಮ್ಮ ಸ್ಪೋರ್ಟ್ಸ್ ರಿಲೇಟೆಡ್ ಅವ್ರದ್ದು. ಈ ಒಂದು ಸ್ಟ್ಯಾಂಪ್ಸ್ ಏನಿದೆಯೋ ನಮ್ಮ ಆರ್ಮಿ ರಿಲೇಟೆಡ್ ಅವ್ರದ್ದು. ಈ ಒಂದು ಸ್ಟ್ಯಾಂಪ್ಸ್ ಏನಿದೆಯೋ ನಮ್ಮ ಆ್ಯನಿವರ್ಸರಿ ಕಾನ್ಫರೆನ್ಸ್ ಅವ್ರದ್ದು. ಇದು ಪೋಸ್ಟೇಜ್ 1947 ಆಗಸ್ಟ್ 15ದು. ಕೃಷ್ಣಗರ್. ಇದು ಎಸ್ ಬ್ಯಾಕ್ ಸೈಡ್ ಓಕೆ. ಇದೆಲ್ಲ ಕಲ್ಲಿನ ಕೆತ್ತನೆಗಳನ್ನು ಇಲ್ಲಿ ಜೋಡಿಸಿದ್ದಾರೆ. ಆಗಿನ ಕಾಲದ ವೀರರು, ಕಲ್ಲಿನ ಕೆತ್ತನೆ, ನಮ್ಮ ಕಲಾಭಿಮಾನಿಗಳ ದೇವರುಗಳಿಗೆ ಒಂದು ನಮನ. ಇದು ಸಾಮಾನ್ಯ ಮಾತಲ್ಲ. ಸೊ ಇದು ಫಸ್ಟು ಎಂಟ್ರೆನ್ಸಲ್ಲಿ ಟಾಪಿಂದ ನೋಡುವಂಥದ್ದು. ಗಾರ್ಡನಿಂಗು, ನೈಟ್ ವ್ಯೂ, ಲೈಟ್ಸ್ ಹಾಕಿದ್ದಾಗ. ಆಂಜನೇಯ ವಾಯು ಶಾಲೆ 1960 ಸ್ಥಾಪನೆದು. ಆಗ ಬಳಸ್ತಾ ಇದ್ದಂಥ ಖಡ್ಗಗಳು. ನೋಡ್ಬೋದು ನಮ್ಮ ಪೂರ್ವಜರ ಕತ್ತಿ, ಖಡ್ಗ, ಅವರು ಬಳಸ್ತಾ ಇರೋಂಥ ಯುದ್ಧಕ್ಕೆ ಅಸ್ತ್ರಗಳು, ಅವರ ಒಂದು ಪ್ರೊಟೆಕ್ಷನ್ಗೆ ಬಳಸ್ತಾ ಇದ್ದಿದ್ದು. ಆಮೇಲೆ ಅಪ್ಡೇಟ್ ಆಗಿರೋವಂಥ ಗುಂಡು ಮದ್ದುಗಳು, ಬಂದೂಕುಗಳು, ಯಾವ ಯಾವ ರೀತಿ ಬಂದೂಕುಗಳು ಇಲ್ಲಿದೆ ಅಂತ ನೋಡ್ಬೋದು. ಸೊ ಅಲ್ಲಿಂದ ಬಂದು ಇದು ಪಿರಂಗಿ. ಇದು ನಮ್ಮ ಪ್ರಿಂಟಿಂಗ್ ಪ್ರೆಸ್. ಪೇಪರ್ಗಳು ಪ್ರಿಂಟಿಂಗ್ ಮಾಡೋದು, ಕಟಿಂಗ್ ಮಾಡೋದು ಮಾಡ್ತಾರಲ್ಲ. ಈ ಲಗ್ನ ಪತ್ರಿಕೆ
ಬುಕ್ ಬೆಂಡಿಂಗ್ ಎಲ್ಲ ಮಾಡಬೇಕು ಅಂದರೆ ಮಾಡಿ ಇಲ್ಲಿ ಪೇಪರ್ ಕಟ್ಟಿಂಗ್ ಎಲ್ಲ ಮಾಡ್ತಾ ಗಂಡ ಬೇರುಂಟ. ಇದು ಪ್ರೆಸ್ಸಿಂಗ್ ಮಿಷಿನ್ನು. ಬುಕ್ ಬೈಂಡಿಂಗ್ ಆದಮೇಲೆ ಅದು ಟೈಟಾಗಿ ಕೂತ್ಕೋಬೇಕು ಅಂದರೆ ಇದು ಪ್ರೆಸ್ ಮಾಡೋದು. ಎಲ್ಲ ಗ್ರಾಮರ್ ಫೋನ್ ಇದ್ದಂಗೆ ಸುತ್ತಬಿಟ್ಟು ಆನ್ ಮಾಡ್ತಾಯಿದ್ರು. ಇದು ಪ್ಲೇಟ್ಸು, ಇದು ಟೀ ಮಾಡೋದು. ಇದು ಇಂಡಿಯನ್ ರೈಲ್ವೆಯಲ್ಲಿ ಒಂದು ಸಿಗ್ನಲ್ಗೆ ಟ್ರೈನ್ ವಾಲೆಟ್ ಬಂದು ಇದನ್ನು ಕೊಟ್ಟು ಇನ್ನೊಂದು ಕಲೆಕ್ಟ್ ಮಾಡ್ಕೊಳ್ಳೋದು. ಸೊ ಆ ಸ್ಟೇಷನ್ ಕ್ರಾಸ್ ಮಾಡಿದ್ದೀನಿ ಅಂದ್ಬಿಟ್ಟು ಕೆಲವೊಂದು ಬ್ರಿಗೇಡ್ ಉಂಟು. ಕೆಲವೊಂದು ಇಂಜಿನ್ದು ಇದೆಲ್ಲ ಗೊತ್ತಿಲ್ಲ. ದೊಡ್ಡ ದೊಡ್ಡ ಇಂಜಿನ್ಗಳು. ಸೊ ಇದು ನನ್ನ ಅನಿಸಿಕೆ ಅಂದರೆ ರಾಗಿ ಮಿಷನು ಇರಬಹುದು, ಬಟ್ ನನಗೆ ಅಷ್ಟು ಐಡಿಯಾ ಇಲ್ಲ ಇದ್ರ ಬಗ್ಗೆ. ನಮ್ಮ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರ ಭಾವಚಿತ್ರಗಳು, ಅವರು ನಡೆಸ್ಕೊಡ್ತಾರಂಥ ಸುಮಾರು ಕಾರ್ಯಕ್ರಮಗಳ ಒಂದು ಯುವ ಪೀಳಿಗೆಗೆ ಹುಮ್ಮಸ್ಸು ಅಂತ ಹೇಳ್ಬೋದು. ಇಲ್ಲಿ ಟಾಪಲ್ಲಿ ಮರದ ಡಿಸೈನಲ್ಲಿ ಮಾಡಿ ಹಳೆ ಲ್ಯಾಂಟೈನ್ಗಳು, ಈಗ ಏನು ಟಾರ್ಚ್ ಅಂತ ಬಂದಿದೆಯೋ ಆಗ ಹಳೆಯ ಲೈಟ್ಸ್ ಇದೆಲ್ಲ. ಸೊ ನಾವಿವಾಗ ಆಚೆ ಓಡುತ್ತಾ ಇದ್ದೀವಿ. ಈ ಒಂದು ಜಾಗದಿಂದ ಆಚೆ ಗಾರ್ಡನ್ ವ್ಯೂ ವಿತ್ ಲೈಟಿಂಗು. ಅದೇ ರೀತಿಯಲ್ಲಿ ಹೈವೇಲಿ ನೈಟಲ್ಲಿ ಆ ಒಂದು ಟಯರ್ ಡಿಸೈನ್ ಏನಿದೆಯೋ ಹಿಂಗೆ ನೋಡಿ. ಸೊ ಇದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ವಾಯ್ಸು ಭಾಳ ಕಮ್ಮಿ ಕೊಟ್ಟೆ ಅನ್ಕೋತೀನಿ, ಯಾಕಂದರೆ ಇದು ಶನಿವಾರ ಇವತ್ತು. ವೀಕೆಂಡ್ಸಲ್ಲಿ ಸುಮಾರು ಜನ ಬರೋದ್ರಿಂದ, ರಶ್ ಇರೋದ್ರಿಂದ, ಅದ್ರ ಜೊತೆಗೆ ಮಕ್ಕಳು ಎಲ್ಲ ಬಂದಿರೋದ್ರಿಂದ ಗಲಾಟೆ ಅನ್ನೋದಿರುತ್ತೆ. ವೀಕ್ ಡೇಸಲ್ಲಿ ಬಂದಾಗ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ. ಬಟ್ ಹಾಲಿಡೇಸು ಇದೆಲ್ಲ ಅವಾಯ್ಡ್ ಮಾಡಿದಾಗ ಇನ್ನೂ ಚೆನ್ನಾಗಿ ನೋಡ್ಬೋದು. ಆಮೇಲೆ ಈ ಒಂದು ಜಾಗಕ್ಕೆ ಎಂಟ್ರೆನ್ಸ್ ಆದ ತಕ್ಷಣ ಒಂದು ಡಬಲ್ ಡೆಕ್ಕರ್ ರೆಡ್ ಬಸ್ ನಿಲ್ತೈತೆ. ಸೊ ಅದು ಬೆಳಕಲ್ಲಿ ಹೋಗ್ಬೇಕಾಗಿತ್ತು. ನಾವು ಒಳಗಡೆ ಟೈಮ್ ಆಗೋಗುತ್ತೆ, ಒಂದು ಟೈಮ್ ಲಿಮಿಟ್ ಇರುತ್ತಲ್ವ ಒಳಗಡೆ ಹೋಗೋಕ್ಕೆ, ಅದಕ್ಕೆ ಹೊರಡೆ ಬಂದುಬಿಟ್ವಿ. ಸೊ ಹಂಗಾಗಿ ಆಚೆ ಬಸ್ ಡಬಲ್ ಡೆಕ್ಕರ್ ಕವರ್ ಮಾಡಿಲ್ಲ. ನೋಡ್ತೀನಿ ಅಲ್ಲಿ ಲೈಟಿಂಗ್ ಏನಾದರೂ ಆಪ್ಷನ್ಸ್ ಇತ್ತು ಅಂದರೆ ಡಬಲ್ ಡೆಕ್ಕರ್ ಬಸ್ಸನ್ನು ನಾನು ನಿಮಗೆ ತೋರಿಸ್ತೀನಿ. ಸೊ ಇಂಟರ್ವ್ಯೂ ನೈಟ್ ಆಗಿದೆ ನೋಡಿ. ಸೊ ಈಗ ಸಮಯ ಎಷ್ಟಾಗಿದೆ ಅಂತ ತೋರಿಸ್ತೀನಿ ನಿಮಗೆ. 7:53, ಆಲ್ಮೋಸ್ಟ್ 8 o'clock ಆಗಿದೆ. ನಾನು ಆಗಲೇ ಆಚೆಯಿಂದ ವಿಡಿಯೋ ತೊಗೊಂಡಿಲ್ಲ ಅನ್ಕೋತೀನಿ, ಅದು ಫೋಟೋ ಹಾಕ್ತೀನಿ ನಿಮಗೆ. ಬಟ್ ಇಲ್ಲಿ ಲಾಸ್ಟಲ್ಲಿ ನೀವು ನೋಡ್ಬೋದು ಲೈಟಿಂಗ್ ವ್ಯೂ ಭಾಳ ಸುಂದರವಾಗಿ ಬಂದಿದೆ. ಎದುರುಗಡೆ ನಿಮಗೆ ನೋಡಿಸ್ತಾ ಇದ್ದೀನಿ ಭಾರತ್ ಬೆನ್ಸ್ ಆಪೋಸಿಟೇ ಇರೋದು. ಮತ್ತು ಇಲ್ಲಿ ಡಬಲ್ ಡೆಕ್ಕರ್ ಬಸ್, ಇದು ನಮ್ಮ ಬೆಂಗಳೂರಲ್ಲಿ ಓಡಾಡ್ತಾ ಇತ್ತು, ಮುಂಬೈಯಲ್ಲಿ ಓಡಾಡ್ತಾ ಇದೆ. ಮುಂಬೈಯಲ್ಲಿ ಇವಾಗಲೂ ರೀಸೆಂಟಾಗಿ ಒಂದು 10 ವರ್ಷ ಹಿಂದೆ ಹೋದಾಗ ನಾನು ನೋಡಿದ್ದೀನಿ. ಬಟ್ ಇವಾಗ ಪ್ರೆಸೆಂಟ್ ನನಗೆ ಗೊತ್ತಿಲ್ಲ. ಇಂಥ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಓಡಾಡಿರೋದೇ ಒಂದು ಮಜಾನೇ ಬೇರೆ. ಸೊ ಆ ಮಜಾ ಮತ್ತೆ ಬರೋದು ಭಾಳ ಕಷ್ಟ. ರೈಲ್ ಇಂಜಿನ್ ಸ್ಲೋಪು
ಓ ಇದು ರೈಲ್ ಇಂಜಿನ್ ಅಲ್ಲ, ಇದು ರೋಡ್ ರೋಲರ್. ಆಗಿನ ಕಾಲದ ರೋಡ್ ರೋಲರ್ ರೋಡ್ಗಳಾಗ್ತಾ ಇದ್ದಿದ್ದು. ಸೊ ಇದು ಡ್ರೈವರ್ಗೆ ಟಾಪ್ ಇಂಜಿನ್ ಬಿಲ್ಸ್ ಪಾಯಿಂಟ್ ಹೆಂಗೈತೆ, ಫುಲ್ ಕಬ್ನ. ಸೊ ಇದು ಒಂದು ರೋಲಿಂಗ್. ಸೊ ಡ್ರೈವರು ಇದನ್ನು ಚಲಾಯಿಸೋಂಥವ್ರು ಇಲ್ಲಿದ್ದು. ಇದು ಒಂದು ರೋಡ್ ರೋಲರ್. ಸೊ ಈ ಡಬಲ್ ಡೆಕ್ಕರ್ ಬಸ್ಸು ಪಕ್ಕದಲ್ಲಿ ನಿಲ್ಲಿಸೋರೆ. ಸೊ ಇಲ್ಲಿವರೆಗೂ ನೀವು ಕಾರ್ ಮ್ಯೂಸಿಯಂ ನೋಡಿದ್ರೆ ನಮ್ಮ ಬೆಂಗಳೂರು ಮೈಸೂರು ಹೈವೇ ಭಾರತ್ ಬೆನ್ಸ್ ಎದುರುಗಡೆ, ಇಲ್ಲಿಂದ ಮೈಸೂರಿಗೆ ಒಂದು 15ರಿಂದ 20 ಕಿಲೋಮೀಟ್ರು. ಇದು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಈ ಥರ ಯೂನಿಕ್ ಆಗಿರೋವಂಥ ಪ್ಲೇಸ್ಗಳಾಗ್ಬೋದು, ಇನ್ಫಾರ್ಮೇಷನ್ ಆಗ್ಬೋದು, ನಮ್ಮ ಯೂಟ್ಯೂಬಿಂದ ನಿಮಗೆ ವಿಡಿಯೋಸ್ ಬರ್ತಾ ಇರುತ್ತೆ. ಸೊ ಕೀಪ್ ಫಾಲೋಯಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಶ್ರೀ ವಾಸವಿ ಕನ್ಸಲ್ಟೆಂಟ್ಸ್. ಬಾಯ್.